ಹಲೋ ಅಚೀವರ್ಸ್, ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಶಿಲ್ಪ. ಸೊ ಬನ್ನಿ ಇವತ್ತು ಏನು ಮಾಡೋಣ ನಾವು ಅಂತ ಹೇಳಿದ್ರೆ, ಈ ಫಸ್ಟ್ ಇಯರ್ ಕೆಮಿಸ್ಟ್ರಿ ಪೋರ್ಷನ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಲೆಸನ್ ಇದು. ಫಸ್ಟ್ ಲೆಸನ್ ಕೂಡ ಹೌದು, ಬಟ್ ಈ ಲೆಸನ್ ಬಗ್ಗೆ ನೀವು ತುಂಬ ಚೆನ್ನಾಗಿ ತಿಳ್ಕೊಂಡ್ರೆ ಎಂಟೈರ್ ನಿಮ್ಮ 2 ಇಯರ್ಸ್ ಆರಾಮಾಗಿ ಕೆಮಿಸ್ಟ್ರಿಯಲ್ಲಿ ಹೋಗ್ಬೋದು. ಅಂದರೆ ಏನಿದೆ ಮ್ಯಾಮ್ ಇದರಲ್ಲಿ? ಏನಿಲ್ಲ, ನಿಮಗೆ ಕೆಮಿಸ್ಟ್ರಿಗೆ ಬೇಕಾಗಿರುವಂತಹ ಸಿಂಪಲ್ ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿನೇ ಈ ಚಾಪ್ಟರ್ ಹೆಸರು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಅಂದರೆ ಕೆಮಿಸ್ಟ್ರಿಯ ಮೂಲ, ಕೆಮಿಸ್ಟ್ರಿಯಲ್ಲಿ ಬೇಕಾಗಿರುವಂತಹ ಕೆಮಿಸ್ಟ್ರಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಯಾವ ಟರ್ಮಿನಾಲಜಿಗಳ ಬಗ್ಗೆ ಬೇಕು ಆ ಎಲ್ಲ ಕಾನ್ಸೆಪ್ಟ್ಗಳನ್ನು ಈ ಕ್ಲಾಸಲ್ಲಿ ಮುಗಿಸೋಣ. ಆಗ್ಬೋದಾ? ಸೊ ಹಾಗಾದರೆ ಇದು ಅಕಾಡೆಮಿಕಲಿ ನೀವು ಸ್ಟೇಟ್ ಬೋರ್ಡಲ್ಲಿರ್ಬೋದು, CBSE ಬೋರ್ಡಲ್ಲಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದೀವೋ ಈ ವಿಡಿಯೋದಲ್ಲಿ ಅಷ್ಟೇ ಇಂಪಾರ್ಟೆಂಟ್ ನೀಟ್ ಮತ್ತು JE ಸ್ಟೂಡೆಂಟ್ಸ್ಗೂ ಕೊಟ್ಟಿದ್ದೀವಿ. ಸೊ CET ಅಪಿಯರ್ ಆಗಬಹುದು, ನೀವು ಬೇರೆ ಬೇರೆ ವಿಡಿಯೋಗಳನ್ನು ನೋಡೋ ನೆಸಿಟಿ ಇಲ್ಲ. ಇಫ್ ಯು ಪ್ರಾಪರ್ಲಿ ವಾಚ್ ದಿಸ್, ಯು ಕ್ಯಾನ್ ಕವರ್ ಆಲ್ ದ ಟಾಪಿಕ್ಸ್ ವಿಚ್ ಇಸ್ ಕಮ್ ಅಂಡರ್ ದಿಸ್ ಲೆಸನ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಕಾನ್ಸೆಪ್ಟ್ಸ್. ಸೊ ಕೆಮಿಸ್ಟ್ರಿ ಅಂದರೆ ಏನು ಬೇಸಿಕಲಿ? ವಾಟ್ ಯು ಮೀನ್ ಬೈ ಕೆಮಿಸ್ಟ್ರಿ? ಕೆಮಿಸ್ಟ್ರಿ ಅನ್ನೋದು ಬರೀ ಒಂದು ಸಬ್ಜೆಕ್ಟ್ ಅಲ್ಲ, ಇಟ್ಸ್ ಎ ಬ್ರಿಡ್ಜ್. ಅದು ಒಂದು ಬ್ರಿಡ್ಜ್ ಅಂದರೆ, ಈಗ ಒಂದು ಸೇತುವೆ ನಾವು ಯಾಕೆ ಮಾಡ್ತೀವಿ? ಎರಡೂ ಕಡೆ ದಾರಿಯನ್ನು ರೂಪಿಸೋಕ್ಕೋಸ್ಕರ ಅಲ್ವಾ? ಹಾಗೆಯೇ ಈ ಒಂದು ಕೆಮಿಸ್ಟ್ರಿ ಅನ್ನೋದು ಬೇರೆ ಸಬ್ಜೆಕ್ಟ್ಗಳಿಗೆ ನಿಮಗೆ ಒಂದು ದಾರಿಯನ್ನು ರೂಪಿಸಿಕೊಡ್ತಾ ಇದೆ. ಸೊ ಬೇರೆ ಸಬ್ಜೆಕ್ಟ್ಗೂ ಕೆಮಿಸ್ಟ್ರಿಗೂ ಒಂದು ಅವಿನಾಭಾವ ಸಂಬಂಧ, ದೇರ್ ಇಸ್ ಎ ಲಿಂಕ್. ಯಾವ್ಯಾವ ಸಬ್ಜೆಕ್ಟ್ಸು? ಫಿಸಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಜಿಯಾಲಜಿ ಆಗಿರ್ಬೋದು, ಮತ್ತು ಎನ್ವೈರನ್ಮೆಂಟಲ್ ಸೈನ್ಸ್ ಆಗಿರ್ಬೋದು. ಈ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೆಮಿಸ್ಟ್ರಿ ಅನ್ನುವಂತಹ ಕಾನ್ಸೆಪ್ಟ್ ಒಳಗಡೆ ಇದೆ. ಅರ್ಥ ಆಗ್ತಿದೆಯಾ? ಸೊ ಈ ಕೆಮಿಸ್ಟ್ರಿನ ನಾವು ಸೆಂಟರ್ ಆಫ್ ಸೈನ್ಸ್ ಅಂತ ಕರೆದ್ರೂ ಏನೂ ತಪ್ಪಾಗಲ್ಲ. ಅದಾದಮೇಲೆ ಈ ಎಲಿಮೆಂಟ್ಗಳ ಬಿಹೇವಿಯರನ್ನು ನೀವು ಗಮನಿಸೋದಾದರೆ ನಮಗೆ ಒಂದೊಂದ್ಸಲ ಆಶ್ಚರ್ಯ ಅನಿಸುತ್ತೆ. ನಾವು ಆ ಎಲಿಮೆಂಟ್ಸ್ಗಳನ್ನು ನೋಡಿ ಹೇಗೆ ಅಂತ ಕಲ್ತ್ಕೊಂಡ್ವಾ, ಅಥವಾ ಈ ಆಟಮ್ಗಳು ನಾವು ನೋಡಿ ಹೇಗೆ ಬಿಹೇವ್ ಮಾಡಬೇಕು ಅಂತ ಕಲ್ತ್ಕೊಂಡ್ವಾ? ನನಗೆ ಬಹಳ ಆಶ್ಚರ್ಯ ಅನಿಸೋದು, ಈಗ ನಾವು ಹೇಗೆ ಮನುಷ್ಯರು ಬಿಹೇವ್ ಮಾಡ್ತೀವೋ, ಈಗ ಒಬ್ಬರು ನನಗಾಗಲ್ಲ ಅಂದರೆ ಅವರಿಂದ ದೂರ ಇರ್ತೀವಿ. ನನಗೆ ಯಾರಾದರೂ ಇಷ್ಟ ಆದರೆ ಅವ್ರ ಜೊತೆ ಕ್ಲೋಸ್ ಆಗ್ತೀವಿ. ನನಗೆ ಯಾರ ಜೊತೆ ಹೇಗಿರಬೇಕು ಅನ್ನೋ ಗುಣ ಮನುಷ್ಯನಿಗೆ ಮಾತ್ರ ಇದೆ ಅನ್ಕೋತೀವಿ. ಆದರೆ ಈ ಆಟಮ್ ಅಥವಾ ಈ ಕೆಮಿಸ್ಟ್ರಿಯಲ್ಲಿ ಬರುವಂತಹ ಎಲಿಮೆಂಟ್ಗಳಾಗಿರ್ಬೋದು ಅಥವಾ ಕಾಂಪೌಂಡ್ಗಳಾಗಿರ್ಬೋದು, ಇವೆಲ್ಲವೂ ತುಂಬ ಶತಮಾನಗಳಿಂದನೂ ನಡ್ಕೊಂಡ್ಬಂದಿದೆ. ಹಾಗಾದರೆ ಇವಕ್ಕೆಲ್ಲ ಯಾರು ಹೇಳ್ಕೊಟ್ರು ಆ ಥರ ಎಲ್ಲ ವಿದ್ಯೆಗಳು? ಎಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂದರೆ, ಈಗ ನಾನು ಎಷ್ಟೋ ಟರ್ಮಿನಾಲಜಿಗಳನ್ನ ಯೂಸ್ ಮಾಡಿದೆ. ಆಟಮ್ ಅಂದೆ, ಎಲಿಮೆಂಟ್ ಅಂದೆ. ಏನು ಮ್ಯಾಮ್ ಹೀಗಂದರೆ? ನಾವು 8th ಸ್ಟ್ಯಾಂಡರ್ಡಲ್ಲೆಲ್ಲ ಕಲ್ತಿರ್ತೀವಿ, ಆಟಮ್ ಅಂದರೆ ಸ್ಮಾಲ್ ಪಾರ್ಟಿಕಲ್. ಹೌದು, ಅವೆಲ್ಲವೂ ಇದೆ. ಅದನ್ನ ಬಿಟ್ಟು ನೀವೇನು ಹೇಳ್ಕೊಡ್ತೀರಾ ಇದರಲ್ಲಿ? ಏನು ಹೇಳ್ಕೊಡ್ತೀವಿ ಅಂತ ನೆಕ್ಸ್ಟ್ ನೋಡೋಣ. ಸೊ ಏನೇನು ಕಲಿತೀವಿ ನಾವು ಅನ್ನೋದನ್ನು ಫಸ್ಟ್ ನೋಡ್ಕೊಂಬಿಡೋಣ, ಓಕೆನಾ? ಸೊ ಈಗ ಕಾಂಪೋಸಿಷನ್ ಎಷ್ಟಿದೆ, ಅದರ ಸ್ಟ್ರಕ್ಚರ್ ಹೇಗಿದೆ, ನೋಡೋಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ, ಅದು ಕುಳ್ಳುಕಿದೆಯಾ, ಗುಂಡುಕಿದೆಯಾ, ಇದೆಲ್ಲವೂ ಸ್ಟ್ರಕ್ಚರ್ ಆಗಿ ಬರುತ್ತೆ. ಪ್ರಾಪರ್ಟೀಸ್, ಅದರ ಗುಣಲಕ್ಷಣ ಹೇಗಿದೆ? ಡಸ್ ಇಟ್ ಒಬೇಯಿಂಗ್ ಸಮಥಿಂಗ್, ಡಸ್ ಇಟ್ ಗಿವಿಂಗ್ ಸಮಥಿಂಗ್? ಬೇರೆ ಏನಾದರೂ ಅದು ಕೊಡ್ತಾ ಇದೆಯಾ, ಬೇರೆ ಏನಾದರೂ ಹೇಳ್ತಾ ಇದೆಯಾ? ಈ ರೀತಿಯ ಪ್ರಾಪರ್ಟಿ. ಟ್ರಾನ್ಸ್ಫಾರ್ಮೇಷನ್, ತನ್ನ ರೂಪವನ್ನು ಬದಲಾವಣೆ ಮಾಡ್ಕೋತಾ ಇದೆ. ಹೇಗೆ ಬದಲಾವಣೆ ಮಾಡ್ಕೋತಾ ಇದೆ? ಹೇಗೆ ಬದಲಾವಣೆ ಮಾಡ್ಕೊಳ್ಳುತ್ತೆ ರೂಪವನ್ನು? ಓಕೆ, ಮೊದಲು ಬಾಕ್ಸ್ ಥರ ಇತ್ತು, ಈಗ ಸ್ಕ್ವೇರ್ ಆಗಿದೆ. ಹೌದಾ? ಅದನ್ನು ರೂಪ ಬದಲಾವಣೆ ಅಂತೀವ? ಮ್ಯಾಮ್ ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ಒಂಥರ ಇದ್ದೆ ಮ್ಯಾಮ್, ಇವಾಗ ಕಾಲೇಜಿಗೆ ಬಂದ ತಕ್ಷಣ ಬೇರೆ ಥರ ಆಗಿದ್ದೀನಿ ಮ್ಯಾಮ್. ನಾವು ನಾವಾಗೇ ಇರ್ತೀವಿ, ಐಡೆಂಟಿಟಿ, ಬಟ್ ಕೆಲವು ಚೇಂಜಸ್ಗಳನ್ನು ಮಾಡ್ಕೋತಾ ಹೋಗ್ತೀವಿ. ಅದನ್ನು ಟ್ರಾನ್ಸ್ಫಾರ್ಮೇಷನ್. ಹೇಗಾಗುತ್ತೆ ಎಲಿಮೆಂಟ್ಸ್? ಈ ವಿಡಿಯೋದಲ್ಲಿ ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಸೊ ಕೆಮಿಸ್ಟ್ರಿ ಅಂದರೆ ನಾನು ಹೇಳ್ದಂಗೆ ನಾವು ಜೀವಿಸುವಂತಹ ಪ್ರತಿ ಒಂದರಲ್ಲೂ ಕೆಮಿಸ್ಟ್ರಿ ಅಡಗಿದೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡುವಂತಹ ಪೇಸ್ಟಿಂದ ಹಿಡಿದು ರಾತ್ರಿ ಮಲ್ಕೊಳ್ಬೇಕಾದ್ರೆ ಯೂಸ್ ಮಾಡುವಂತಹ ಪಿಲ್ಲೋ, ಕಾಟ್, ಎಲ್ಲದರಲ್ಲೂ ಕೆಮಿಸ್ಟ್ರಿ ಇದೆ. ಮ್ಯಾಮ್ ಪಿಲ್ಲೋ ಕಾಟಲ್ಲಿರೋದು ಕಾಟನ್ ಅಲ್ವಾ ಮ್ಯಾಮ್? ಹಾಂ, ಕಾಟನ್. ಯಾವುದರಿಂದ ಮಾಡಿದ್ದಾರೆ? ಲುಕ್ಸ್ ಸೋ ಇಂಟ್ರೆಸ್ಟಿಂಗ್. ಚೆನ್ನಾಗಿದೆ ಅಲ್ಲ? ಓಕೆ.
ನಾವು ತಿನ್ನುವಂಥ ಫುಡ್ ಆಗಿರಬಹುದು, ನಾವು ಯೂಸ್ ಮಾಡುವಂತಹ ಮೆಡಿಸಿನ್ಸ್ ಆಗಿರ್ಬೋದು, ನಾವು ಕ್ಲೀನಿಂಗ್ ಏಜೆಂಟ್ ಆಗಿ ಬಳಸುವಂತಹದ್ದಾಗಿರ್ಬೋದು, ಅಥವಾ ಟೆಕ್ನಾಲಜಿ ಆ್ಯಸ್ ಇನ್ ದ ಪಾಯಿಂಟ್ ಆಫ್ ಡೆವಲಪ್ಮೆಂಟ್ ಆಗಿರಬಹುದು, ಎಲ್ಲದರಲ್ಲೂ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಕೆಮಿಸ್ಟ್ರಿ. ಏನು ಮ್ಯಾಮ್ ಅಷ್ಟೊಂದು ಹೇಳ್ತಾ ಇದ್ದೀರಾ ಕೆಮಿಸ್ಟ್ರಿ ಬಗ್ಗೆ? ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಒಂದು ಸ್ವಲ್ಪ ಲಿಸ್ಟ್ ಕೊಡ್ತೀರಾ? ಎಸ್, ತಗೊಳ್ಳಿ. ಮೆಡಿಸಿನ್ಸ್, ನಾವು ಯೂಸ್ ಮಾಡುವಂತಹ ಲೈಫ್ ಸೇವಿಂಗ್ ಡ್ರಗ್, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡುವಂತಹ ಡ್ರಗ್ ಪ್ಲೇನ್, ಇದು ಮೆಡಿಸಿನ್ ಕೆಮಿಸ್ಟ್ರಿ ಕೆಮಿಕಲ್ಸಿಂದ ಆಗಿದೆ. ಮ್ಯಾಮ್ ನನಗೇನಿಲ್ಲ ಮ್ಯಾಮ್, ನಾನು ಆರಾಮಾಗಿದ್ದೀನಿ ಊಟ ತಿಂಡಿ ಮಾಡಿಕೊಂಡು. ಊಟ ತಿಂಡಿ ಬೆಳಿತೀರಲ್ವಾ, ಅದಕ್ಕೆ ನೀವು ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಹುಳ ಬರಬಾರ್ದು, ರೋಗ ಬರಬಾರ್ದು, ಚೆನ್ನಾಗಿ ಇಳುವರಿ ಕೊಡಬೇಕು, ಪ್ರೊಡಕ್ಟಿವಿಟಿ ಜಾಸ್ತಿ ಇರಬೇಕು. ಇದನ್ನೆಲ್ಲ ಯಾರು ಮಾಡ್ತಾರೆ? ನಮ್ಮ ಕೆಮಿಕಲ್ಸ್. ಮ್ಯಾಮ್ ನಾನು ಕಂಪ್ಲೀಟ್ ಆರ್ಗ್ಯಾನಿಕ್ ಮ್ಯಾಮ್. ನಾನು ಎಲ್ಲ ಬರೀ ಹಸುದು ಗೊಬ್ಬರ ಹಾಕ್ತೀನಿ, ಎರೆಹುಳುದು ಗೊಬ್ಬರ ಹಾಕ್ತೀನಿ. ಫೈನ್, ಹಾಕಿ, ಒಳ್ಳೇದು, ಎನ್ವೈರನ್ಮೆಂಟ್ಗೆ ಅದು ಯೂಸ್ಫುಲ್. ಆದರೆ ಅದರಲ್ಲೂ ಏನಿರುತ್ತೆ? ಯೂರಿಯಾನ ಹೇಗೆ ಸ್ಟಡಿ ಮಾಡ್ತೀವಿ? ಕೆಮಿಸ್ಟ್ರಿ. ಮ್ಯಾಮ್ ನಾನು ಇದು ಸವಾಸಕ್ಕೆ ಹೋಗಲ್ಲ ಮ್ಯಾಮ್, ನಾನು ಅಂದೇ ಆದ ಒಂದು ಇಂಡಸ್ಟ್ರಿ ಮಾಡ್ತೀನಿ. ಏನು ಇಂಡಸ್ಟ್ರಿ ಮಾಡ್ತೀರಾ? ಪ್ಲಾಸ್ಟಿಕ್ ಇಂಡಸ್ಟ್ರಿನ, ಮೆಟಲ್ ಇಂಡಸ್ಟ್ರಿನ, ಡೈಯಿಂಗ್ ಇಂಡಸ್ಟ್ರಿನ, ಡಿಟರ್ಜೆಂಟ್ಸ್ ಆ್ಯಂಡ್ ಸೋಪ್ ಇಂಡಸ್ಟ್ರಿನ, ಎವ್ರಿಥಿಂಗ್ ಯು ರಿಕ್ವೈರ್ಡ್. ಮ್ಯಾಮ್ ನನಗೆ ಇದು ಬೇಡವೇ ಬೇಡ. ನಾನು ಒಂದು ಟೆಕ್ನಾಲಜಿ, ಒಂದು ಸಾಫ್ಟ್ವೇರ್ ಓಪನ್ ಮಾಡಿಕೊಂಡು ಆರಾಮಾಗಿ ಕಂಪ್ಯೂಟರ್ ಮುಂದೆ ಕೂತ್ಕೋತೀನಿ. ಇಟ್ಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಆಪ್ಟಿಕಲ್ ಪ್ರಾಪರ್ಟಿ ಇದೆಯಾ? ಮತ್ತೆ ಕೆಮಿಸ್ಟ್ರಿಗೆ ಬಂದ್ವಿ. ಮ್ಯಾಮ್ ಹಾಗಾದರೆ ವಾಟ್ ಈಸ್ ದ ಕೋರ್ ಆಫ್ ದಿಸ್ ಕೆಮಿಸ್ಟ್ರಿ? Anything which we are studying the composition in terms of chemical, we are going to call that as chemistry. ಮ್ಯಾಮ್ ಇದರಿಂದೆಲ್ಲ ಏನಾಗ್ತಾ ಇದೆ ಮ್ಯಾಮ್? ಇಷ್ಟು ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡಿ ನೀವು ಅಷ್ಟೊಂದು ದುಡ್ಡು ಸಂಪಾದನೆ ಮಾಡೋದ್ರಿಂದ ನೇಷನ್ ತಾನೇ ಡೆವಲಪ್ ಆಗ್ತಾ ಇದೆ, ಕರೆಕ್ಟಾ? ನಾವು ಇಂಡೈರೆಕ್ಟ್ಲಿ ವಿ ಆರ್ ಹೆಲ್ಪಿಂಗ್ ಅವರ್ ನೇಷನ್ ಟು ಬಿಲ್ಡ್, ಎಕಾನಾಮಿಕಲಿ ಸ್ಟ್ರೆಂತ್ ಆಗ್ತಾ ಇದ್ದೀವಿ. ನ್ಯಾನೋ ಟೆಕ್ನಾಲಜಿ ಇದೆ, ಇವತ್ತು ಸೆಮಿಕಂಡಕ್ಟರ್ಸ್ ಇದೆ. ಎಲ್ಲ ಎಲ್ಲಿಂದ ತಗೊಂಡಿದ್ದೆ ನಾನು? ಕೆಮಿಸ್ಟ್ರಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಮ್ಯಾಮ್ ಇವಾಗ ನೀವು ಅದರದ್ದು ಅಪ್ಲಿಕೇಶನ್ ಜನರಲ್ ಆಗಿ ಹೇಳಿದ್ರಿ. ಇವಾಗ ನಾನು ಸ್ಟೂಡೆಂಟ್, ನನಗೆ ಏನು ಹೆಲ್ಪ್ ಆಗುತ್ತೆ ಇದು? ನೀವು ಬೋರ್ಡ್ ಎಕ್ಸಾಮ್ ತಗೋತೀರಾ, PSC ಬರೀತೀರಾ, ಸಾರಿ PUC ಬರೀತೀರಾ. PUCನಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಎರಡಕ್ಕೂ ಲಿಂಕಿಂಗ್ ಕಾನ್ಸೆಪ್ಟ್ ಆಗುತ್ತಾ ಇದು? ಓಕೆ ಮ್ಯಾಮ್, ಬರೆದ್ವಿ ಮ್ಯಾಮ್. ಅದಾದಮೇಲೆ ನಾನು CET ಎಕ್ಸಾಮ್ ತೊಗೊಂಡೆ, ಅಥವಾ TET ಎಕ್ಸಾಮ್ ಅಂತ ಬರುತ್ತೆ ಅದು ತೊಗೊಂಡೆ, ಅಥವಾ NET ತೊಗೊಂಡೆ, ಅಥವಾ JEE ತೊಗೊಂಡೆ. ಯಾವುದೇ ಆದರೂ ನೀವು ಈ ಬೇಸಿಕ್ಸ್ ಕಲಿಬೇಕಾ? ಕಾನ್ಸೆಪ್ಟ್ ಬೇಕಲ್ವಾ? ಮ್ಯಾಮ್ ನಾನು BSc ಮಾಡ್ತೀನಿ ಮ್ಯಾಮ್. BScಲಿ ಯಾವ್ದು ತೊಗೋತೀರಾ? ಬಯೋಕೆಮಿಸ್ಟ್ರಿ. ಫಾರ್ಮಾಸ್ಯೂಟಿಕಲ್ಸ್ ಅಂದರೆ ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ. ಫಿಸಿಯಾಲಜಿ ಅಂತ ಹೇಳಿದ್ರೆ ನಿಮ್ಮದು ಎನ್ಸೈಮಾಲಜಿ ಅಥವಾ ಬಯೋಕೆಮಿಸ್ಟ್ರಿ. ಯಾವುದೇ ಕಾನ್ಸೆಪ್ಟ್ ತಗೊಳ್ಳಿ, ಯಾವುದನ್ನೇ ಮೆಡಿಕಲ್ ಟರ್ಮ್ಸಲ್ಲಿ ಫೋಕಸ್ ಮಾಡಿ ಅಥವಾ ನಾನ್ ಮೆಡಿಕಲ್ ಟರ್ಮ್ಸ್ ಅಂದರೆ ಟೆಕ್ನಿಕಲ್ ಟರ್ಮ್ಸಲ್ಲಿ ಫೋಕಸ್ ಮಾಡಿ. ವಿ ರಿಕ್ವೈರ್ಡ್ ದ ಕೆಮಿಸ್ಟ್ರಿ ವಿಚ್ ಅಟ್ಯಾಚಸ್, ವಿಚ್ ಡೆವಲಪ್ಸ್, ವಿಚ್ ಅಪ್ಲೈಸ್. ಅರ್ಥ ಆಗ್ತಿದೆಯಾ? ಸೊ ದಿಸ್ ವಿಲ್ ಗಿವ್ ಯು ಎ ಫಂಡಮೆಂಟಲ್ ಥಿಂಗ್ಸ್ ಟು ದ ಅಪ್ಲಿಕೇಶನ್ ಲೆವೆಲ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಎಲ್ಲೆಲ್ಲಿ ಫೋಕಸ್ ಮಾಡಿದ್ವಿ ಹಾಗಾದರೆ? ಮ್ಯಾಮ್ ವಿ ಫೋಕಸ್ಡ್ ಇನ್ ಲೈಫ್ ಬಿಲ್ಡಿಂಗ್. ಸೊ ಮೆಡಿಸಿನ್ಸ್ ಮಾಡಿದ್ವಿ. ಸೊ ಇದನ್ನು ನಾವು ಸೆಂಟ್ರಲ್ ಆಫ್ ಸೈನ್ಸ್ ಅಂತ ಕರಿತೀವಿ. ಏಡ್ಸ್ ಟ್ರೀಟ್ಮೆಂಟಿಗೆ ಕೂಡ ಯೂಸ್ ಮಾಡುವಂತಹ ಕೆಮಿಕಲ್ಸ್ ಇದೆ ನಮ್ಮ ಹತ್ರ. ಮತ್ತು ಎಂಟೈರ್ ಐ ಆಮ್ ಡೆವಲಪಿಂಗ್ ಮೈ ನೇಷನ್ ಮ್ಯಾಮ್, ಎಕನಾಮಿಕಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ. ಹಾಗೆ ಇಂಡಸ್ಟ್ರಿಗಳನ್ನು ಕೂಡ ಇಂಪ್ರೂವ್ ಮಾಡ್ತಾ ಇದ್ದೀನಿ ವಿತ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಓಕೆನಾ? ಸೊ ಹಾಗಾದರೆ ಈ ಕಾನ್ಸೆಪ್ಟ್ಸ್ ಎಲ್ಲಿಂದ ಶುರು ಮಾಡ್ಬೇಕು ನಾನು? ಬೇಸಿಕ್ಸ್ ಅಂದ್ರೆ ಏನು ಮ್ಯಾಮ್? ವಿ ಸೆಡ್ ದಟ್ ವಿಲ್ ಸ್ಟಾರ್ಟ್ ಫ್ರಮ್ ಬೇಸಿಕ್ಸ್. ಬುಡದಿಂದ ಸ್ಟಾರ್ಟ್ ಮಾಡಬೇಕು, ರೂಟಿಂದ ಸ್ಟಾರ್ಟ್ ಮಾಡಬೇಕು. ಏನಿದು ಮ್ಯಾಮ್ ರೂಟ್ ಅಂದರೆ? ವಾಟ್ ಈಸ್ ಮ್ಯಾಟರ್? ಮ್ಯಾಟರ್ ಅಂದ್ರೇನು? ಯಾವುದೋ ಒಂದು ವಸ್ತು ಇದೆ ನನ್ನ ಹತ್ರ, ಆ ವಸ್ತು ಒಂದು ತೂಕವನ್ನು ಹೊಂದಿದೆ, ಮತ್ತು ಅದು ತನ್ನದೇ ಆದ ಜಾಗವನ್ನು ಹೊಂದಿದೆ.
ಸೊ ಯಾವುದೇ ಒಂದು ಸಬ್ಸ್ಟೆನ್ಸಿಗೆ ಮಾಸು ಮತ್ತು ಅದರದೇ ಆದಂತಹ ಜಾಗ ಆಕ್ಯುಪೈ ಮಾಡಿಕೊಂಡ್ರೆ ಅದನ್ನು ನಾವೇನಂತ ಕರಿತೀವಿ, ಮ್ಯಾಟರ್ ಅಂತ ಕರಿತೀವಿ. ಮ್ಯಾಮ್ ಮ್ಯಾಟರ್ ಹಾಗಾದರೆ ಈಗ ಬೇರೆ ಬೇರೆ ರೀತಿ ಇದೆಯಲ್ಲ ಮ್ಯಾಮ್, ನಮ್ಮ ಸುತ್ತ ಎಲ್ಲವೂ ಮ್ಯಾಟರ್ ಆಗುತ್ತಾ? ಹೌದು, ಕಣ್ಣು ಕಾಣಿಸ್ದೇ ಇರುವಂತಹ ಗಾಳಿನೂ ಮ್ಯಾಟರೇ, ನಾವು ಕುಡಿಯುವಂತಹ ನೀರು ಮ್ಯಾಟರೇ, ನಾನು ನೀವು ನಾವಿಬ್ಬರು ಸೇರಿರುವಂತಹ ಈ ಬುಕ್ಸು ಸ್ಟಡಿ ಎಲ್ಲವೂ ಮ್ಯಾಟರೇ. ಮ್ಯಾಮ್ ಹಾಗಾದರೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಇದೆ ಮ್ಯಾಮ್ ಮ್ಯಾಟರಲ್ಲಿ? ಮ್ಯಾಟರ್ ಹ್ಯಾವಿಂಗ್ 3 ಡಿಫ್ರೆಂಟ್ ಟೈಪ್: ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಏನು ಡಿಫ್ರೆನ್ಸ್ ಇರುತ್ತೆ? ಸಿಂಪಲ್. ಯಾವ ಮಾಲಿಕ್ಯೂಲ್ಸ್ಗಳು ಟೈಟ್ಲಿ ಪ್ಯಾಕ್ ಆಗಿರ್ತವೋ, ಓಕೆ, ಯಾವ ಮಾಲಿಕ್ಯೂಲ್ಸ್ಗಳು ಟೈಟ್ಲಿ ಪ್ಯಾಕ್ ಆಗಿರುತ್ತವೋ ಅವು ಸಾಲಿಡ್, ಯಾವ ಮಾಲಿಕ್ಯೂಲ್ಸ್ಗಳು ಸ್ವಲ್ಪ ಲೂಸ್ ಆಗಿ ಪ್ಯಾಕ್ ಆಗಿರುತ್ತೋ ಅವು ಲಿಕ್ವಿಡ್, ಯಾವ ಮಾಲಿಕ್ಯೂಲ್ಸು ತುಂಬ ಡಿಸ್ಟೆನ್ಸಲ್ಲಿರುತ್ತೋ ಅವುಗಳು ಗ್ಯಾಸ್. ಮ್ಯಾಮ್ ಇವಾಗ ಟೈಟಾಗಿ ಪ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಶೇಪ್ ಫಿಕ್ಸ್ ಇರುತ್ತೆ ಅಲ್ವಾ? ಹೌದು, ಶೇಪು ಫಿಕ್ಸ್ ಇರುತ್ತೆ, ವಾಲ್ಯೂಮ್ ಕೂಡ ಫಿಕ್ಸ್ ಇರುತ್ತೆ. ಮ್ಯಾಮ್ ಈಗ ಲೂಸ್ಲಿ ಪ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಶೇಪ್ ಇರಲ್ಲ, ವಾಲ್ಯೂಮ್ ಮಾತ್ರ ಪರ್ಟಿಕ್ಯುಲರ್ ಆಗಿರುತ್ತೆ. ಅದೇ ಗ್ಯಾಸಿಗೆ ಶೇಪ್ ಮತ್ತು ವಾಲ್ಯೂಮ್ ಎರಡೂ ಕೂಡ ಫಿಕ್ಸ್ಡ್ ಇರಲ್ಲ. ಮ್ಯಾಮ್ ಇವಾಗ ಮಾಲಿಕ್ಯೂಲ್ಸ್ಗಳು ಹಿಂಗೆ ಹತ್ತತ್ರ ಇದೆ ಅಂತ ಹೇಳಿದ್ರಲ್ಲ, ಯಾಕೆ ಈ ಥರ ಪಕ್ಕಪಕ್ಕವನ್ನು ಕೂತಿದೆ? ಯಾಕೆ ಅಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ಗೂ ಇನ್ನೊಂದು ಮಾಲಿಕ್ಯೂಲ್ಗೂ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ನಾವಿದನ್ನ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಸೊ ಯಾವ ಮಾಲಿಕ್ಯೂಲ್ಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇಂಟರ್ ಅಂದರೆ ಒಳಗಡೆ, ಮಾಲಿಕ್ಯೂಲ್ಗಳ ಮಧ್ಯೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಮಾಲಿಕ್ಯೂಲ್ಗಳು ಹತ್ರ ಬಂದು ಕೂತ್ಕೊಳ್ಳುತ್ತೆ. ಮ್ಯಾಮ್ ಇವಾಗ ಹತ್ರ ಬಂದು ಕೂತಿದೆ ಅಂದರೆ ಅವುಗಳ ಮಧ್ಯೆ ಗ್ಯಾಪ್ ಇರುತ್ತಾ ಮ್ಯಾಮ್? ಗ್ಯಾಪ್ ಇರಲ್ಲ. ಸೊ ಮೋರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಫೋರ್ಸ್ ಜಾಸ್ತಿ ಇದ್ರೆ, ಓಕೆನಾ, ಫೋರ್ಸು ಜಾಸ್ತಿ ಇದ್ರೆ ಸ್ಪೇಸ್ ಏನಾಗುತ್ತೆ? ಕಡಿಮೆ ಇರುತ್ತೆ. ಅರ್ಥ ಆಯ್ತಾ? ಓಕೆ ಮ್ಯಾಮ್. ಹಾಗಾದರೆ ಈಗ ಮಾಲಿಕ್ಯೂಲ್ ಅರೇಂಜ್ಮೆಂಟ್ ತಾನೇ ಚೇಂಜ್ ಆಗಿರೋದು, ಇದನ್ನು ನಾವು ಹಾಗಾದರೆ ಒಂದರಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದಾ? ಖಂಡಿತವಾಗಿಯೂ ಮಾಡ್ಬೋದು. ಯು ಕ್ಯಾನ್ ಕನ್ವರ್ಟ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್, ಆ್ಯಂಡ್ ಗ್ಯಾಸ್ ಕಮ್ ಬ್ಯಾಕ್ ಟು ಆಸ್ ಎ ಸಾಲಿಡ್. ಏನು ಚೇಂಜ್ ಮಾಡಬೇಕಾಗುತ್ತೆ? ಕೇವಲ ಫ್ಯಾಕ್ಟರ್, ಫಿಸಿಕಲ್ ಫ್ಯಾಕ್ಟರ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಅದು ಟೆಂಪರೇಚರ್ ಮತ್ತು ಪ್ರೆಷರ್. ಇನ್ನೂ ಒಂದು ಸ್ಟೇಟ್ ಇದೆ ಇದರಲ್ಲಿ, ಪ್ಲಾಸ್ಮಾ ಸ್ಟೇಟ್ ಅಂತ ಕರಿತೀವಿ. ಇದರಲ್ಲಿ ಪ್ಲಾಸ್ಮಾ ಸ್ಟೇಟಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಮಾಲಿಕ್ಯೂಲ್ ಅರೇಂಜ್ಮೆಂಟಿನ ಜೊತೆಗೆ ಅದರ್ ಮಾಲಿಕ್ಯೂಲ್ಸ್ ವಿಲ್ ಪ್ರೆಸೆಂಟ್ ದಟ್ ಸಪೋರ್ಟ್ಸ್ ದ ಅರೇಂಜ್ಮೆಂಟ್ ಆಫ್ ಎ ಮಾಲಿಕ್ಯೂಲ್. ಅಂದರೆ ಬರೀ ಆ ಮಾಲಿಕ್ಯೂಲ್ಗಳು ಮಾತ್ರ ಅರೇಂಜ್ ಆಗಿರಲ್ಲ, ಅದ್ರ ಜೊತೆ ಬೇರೆ ಮಾಲಿಕ್ಯೂಲ್ಗಳು ಕೂಡ್ಕೊಂಡಿರುತ್ತೆ. ಆದರೆ ನಾವು ಫಿಸಿಕಲ್ ನೇಚರ್ ಅಂತ ತಗೊಳ್ಳುವಂತಹ ಈ ಕೆಮಿಸ್ಟ್ರಿಯಲ್ಲಿ ಎಲಿಮೆಂಟಲ್ಲಿ 3 ಕ್ಲಾಸಿಫಿಕೇಶನ್ ಓದ್ತೀವಿ. ಫಿಸಿಕಲ್ ನೇಚರಲ್ಲಿ ಯಾವುದೋ ಇದು ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್. ಮ್ಯಾಮ್ ಹಾಗಾದರೆ ಇದು ಒಂದೊಂದೇ ರೀತಿ ಇರುತ್ತಾ? ಬೇರೆ ಬೇರೆ ಕಾಂಪೌಂಡಿಂದ ಆಗಿರಲ್ವಾ? ಆಗಿರುತ್ತೆ. ಬನ್ನಿ ಹಾಗಾದರೆ ನೆಕ್ಸ್ಟ್ ಕಾಂಪೋಸಿಷನ್ ಮೇಲೆ ಹೇಗೆ ಇದನ್ನು ಕ್ಲಾಸಿಫೈ ಮಾಡ್ತೀವಿ ಅಂತ ನೋಡೋಣ. ಸೊ ಕಾಂಪೋಸಿಷನ್ ಮೇಲೆ ಒಂದು ಮಿಕ್ಸ್ಚರ್ ಮತ್ತು ಇನ್ನೊಂದು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಮಾಡ್ತೀವಿ. ಮಿಕ್ಸ್ಚರ್ ಅಂದರೆ ಏನು ಗೊತ್ತಾ? ಬೇರೆ ಬೇರೆ ರೀತಿಯಾದಂತಹ ಕಾಂಪೊನೆಂಟ್ಗಳು ಸೇರಿ ಒಂದು ಫಾರ್ಮ್ ಆಗಿರುತ್ತೆ, ಅದನ್ನು ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಈ ಮಿಕ್ಸ್ಚರಲ್ಲಿ ಸೇರಿರುವಂತಹ ಎಲ್ಲವೂ ಒಂದೇ ರೀತಿಯಾಗಿ ಕಾಣಿಸಿದ್ರೆ ಅದು ಹೋಮೋಜೀನಿಯಸ್, ಬೇರೆ ಬೇರೆ ರೀತಿ ನಿಮಗೆ ಕಾಣಿಸಿದ್ರೆ ಅದು ಹೆಟ್ರೋಜೀನಿಯಸ್ ಮಿಕ್ಸ್ಚರ್. ಹಾಗಂದ್ರೆ ಏನು ಮ್ಯಾಮ್? ಈಗ ಶುಗರ್ ತಗೊಳ್ಳಿ, ಅದನ್ನ ನೀರೊಳಗಡೆ ಹಾಕ್ತೀರಾ, ಡಿಸಾಲ್ವ್ ಆದಮೇಲೆ ನಿಮಗೆ ಸಕ್ಕರೆ ಬೇರೆ ನೀರು ಬೇರೆ ಕಾಣಿಸಲ್ಲ ಅಲ್ವಾ? ಒಂದೇ ಕಾಣಿಸ್ತಲ್ವಾ? ಫ್ರಮ್ ದ ಟಾಪ್ ಟು ದ ಟಿಪ್ ಒಂದೇ ರೀತಿ ಕಾಣಿಸಿದ್ರೆ ಇದನ್ನ ನಾವು ಹೋಮೋಜೀನಿಯಸ್ ಅಂತ ಕರಿತೀವಿ. ಮ್ಯಾಮ್ ಹಾಗಾದರೆ ಇವಾಗ ಅದೇ ನೀರಿಗೆ ನಾನು ಸ್ಯಾಂಡ್ ಹಾಕಿದ್ದೀನಿ ಮ್ಯಾಮ್, ಮಣ್ಣು ಹಾಕಿದ್ದೀನಿ, ಮಣ್ಣೆಲ್ಲವೂ ಕೆಳಗಡೆ ಕೂತಿದೆ ಅಲ್ವಾ? ಸೊ ಈಗ ಮೇಲ್ಗಡೆ ನಿಮ್ಗೆ ನೀರು ಕಾಣಿಸ್ತದೆ, ಕೆಳಗಡೆ ಮಣ್ಣು ಕಾಣಿಸ್ತಾ ಇದೆ ಅಲ್ವಾ? ಇದನ್ನ ನಾನೇನಂತ ಕರಿತೀನಿ? ಹೆಟ್ರೋಜಿನಿಯಸ್. ಇಟ್ ಈಸ್ ನಾಟ್ ಯೂನಿಫಾರ್ಮ್. ಮೇಲೆ ಒಂಥರ, ಕೆಳಗೆ ಒಂಥರ. ಮ್ಯಾಮ್ ಹಾಗಾದರೆ ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ಒಂದೇ ಕಾಂಪೌಂಡಿಂದ ಆಗಿರುತ್ತೆ. ದೇರ್ ಇಸ್ ನೋ ಮಿಕ್ಸ್ಚರ್ ಆಫ್ 2 to 3 ಎಲಿಮೆಂಟಲ್ ಫಾರ್ಮ್ಯಾಟ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಒನ್ ಎಲಿಮೆಂಟ್. ನಾವೇನಂತ ಕರಿತೀವಿ? ಸೇಮ್ ಆಟಮ್ನ ಎಲಿಮೆಂಟ್ ಅಂತ ಕರಿತೀವಿ. ವಿಚ್ ಇಸ್ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಕಾಂಪೌಂಡ್. ಈಗ ನೋಡಿ, ಬರೀ ಆಕ್ಸಿಜನ್ O2 ಇದೆ, ಬರೀ ಹೈಡ್ರೋಜನ್ H2 ಇದೆ, ಬರೀ ನೈಟ್ರೋಜನ್ N2 ಇದೆ, ನೋಡಿ ಬರೀ N ಇದೆ, O ಇದೆ, H ಇದೆ, ಕಂಬೈನ್ ಆಗಿಲ್ಲ. ಅದೇ ಈ Hಗೆ O ಕಂಬೈನ್ ಆದರೆ H2O ಆಯಿತು ಮ್ಯಾಮ್. ಇಲ್ಲಿ 2 ಬೇರೆ ಬೇರೆ ಥರ ಇದೆ. ಸೊ ಹಾಗಾಗಿ ಇದು ಕಾಂಪೌಂಡ್ ಆಗುತ್ತೆ. ಆ್ಯಂಡ್ ಒಂದು ತಿಳ್ಕೊಳ್ಳಿ,
ಈ ಕಾಂಪೌಂಡ್ಸ್ ಏನಿದೆ ಇದನ್ನ ನಾವು ಫಿಸಿಕಲ್ ಮೆಥಡಲ್ಲಿ ಸಪ್ರೇಟ್ ಮಾಡೋಕ್ಕಾಗಲ್ಲ. ನಿಮಗೆ 2-3 ಕಾಂಪೌಂಡಿಂದ ಅದು ಮೇಡ್ ಆಗಿದೆ ಒಪ್ಕೋತೀನಿ, ಆದರೆ ಅದನ್ನ ನೀವು ಸಪ್ರೇಟ್ ಮಾಡೋಕ್ಕಾಗಲ್ಲ. ಹೈಡ್ರೋಜನ್ ಯು ಗೋ ದಟ್ ಸೈಡ್, ಆಕ್ಸಿಜನ್ ಯು ಕಮ್ ದಿಸ್ ಸೈಡ್, ಈ ಥರ ಹೇಳೋಕ್ಕಾಗಲ್ಲ. ವಿಟ್ ಕ್ಯಾನ್ ಬಿ ಎಸ್ಟಿಮೇಟೆಡ್, ವಿಚ್ ಕ್ಯಾನ್ ಬಿ ಅನಲೈಸ್ಡ್ ಬೈ ಕೆಮಿಕಲ್ ಟೆಕ್ನಿಕ್ಸ್. ಆದರೆ ಮಿಕ್ಸ್ಚರ್ ಹಾಗಲ್ಲ, ಇದನ್ನು ನಾವು ನೋಡಲೂಬಹುದು ಮತ್ತು ಸಪ್ರೇಟ್ ಕೂಡ ಮಾಡಬಹುದು ಫಿಸಿಕಲಿ. ಅರ್ಥ ಆಗ್ತದೆ ಅಲ್ವಾ? ಈಗ ಒಂದು ಫಿಲ್ಟ್ರ್ ಇಟ್ಕೊಳ್ಳಿ, ಮಣ್ಣ ನೀರನ್ನ ನೀವು ಹಾಕಿದ ತಕ್ಷಣ ಮಣ್ಣು ಬೇರೆ ನೀರು ಬೇರೆ ಆಯ್ತಲ್ಲ, ಕರೆಕ್ಟ್ ಅಲ್ವಾ? ಅರ್ಥ ಆಗ್ತದೆ ಅಲ್ವಾ? ಓಕೆ, ನೆಕ್ಸ್ಟ್. ಸೊ ಈಗ ರೂಮ್ ಟೆಂಪರೇಚರಲ್ಲಿ ಯಾವ ಸ್ಟೇಟಲ್ಲಿ ಯಾವ್ಯಾವ ಕಾಂಪೌಂಡ್ಗಳಿರುತ್ತೆ ಅನ್ನೋದು ಒಂದು ಸ್ವಲ್ಪ ನೀವು ಫೋಕಸ್ ಮಾಡಬೇಕಾಗುತ್ತೆ. ಇದು ನೀಟಲ್ಲಿ ಮತ್ತು JEE ರಿಪಿಟೇಟಿವ್ ಆಗಿ ಕೇಳುವಂತಹ ಕ್ವೆಶನ್. ಸೊ ನಮಗಿವಾಗ ಗೊತ್ತು, ಪಿರಿಯೋಡಿಕ್ ಟೇಬಲಲ್ಲಿ ಟುವರ್ಡ್ಸ್ ಯುವರ್ ರೈಟ್ ಸೈಡ್ ಇರೋದೆಲ್ಲ ಎಸ್ ಬ್ಲಾಕ್ ಆಗುತ್ತೆ, ಎಸ್ ಬ್ಲಾಕ್ಸ್ ಆರ್ ಕಾಲ್ಡ್ ಎಸ್ ಮೆಟಲ್. ಟುವರ್ಡ್ಸ್ ಯುವರ್ ಲೆಫ್ಟ್ ಸೈಡ್ ಇರೋದೆಲ್ಲ ಪಿ ಬ್ಲಾಕ್ ಆಗುತ್ತೆ, ಪಿ ಬ್ಲಾಕ್ ವಿಲ್ ಕಾಲ್ಡ್ ಎಸ್ ನಾನ್ ಮೆಟಲ್ಸ್. Most often metals are solidic in form and most often non-metals are liquid in state. Gaseous. Non-metals ಬಂದು gaseous ಫಾರ್ಮಲ್ಲಿ ಇರುತ್ತೆ. ಆದರೆ ನಾನ್ ಮೆಟಲ್ಲೇ ಆಗಿದ್ದು ಲಿಕ್ವಿಡಲ್ಲಿ ಇರುವಂತಹ ಒಂದು ಎಲಿಮೆಂಟ್ ಇದೆ, ಅದನ್ನು ನಾವು ಬ್ರೋಮಿನ್ ಅಂತ ಕರಿತೀವಿ. ಓಕೆನಾ? ಸೊ ಮಿಕ್ಸ್ಚರಲ್ಲಿ ನಾವು 2 ಥರ ಓದ್ವಿ, ಒಂದು ಹೋಮೋಜಿನಿಯಸ್ ಮತ್ತು ಇನ್ನೊಂದು ಹೆಟ್ರೋಜಿನಿಯಸ್. ಪ್ಯೂರ್ ಸಬ್ಸ್ಟೆನ್ಸ್ ಮತ್ತು ಮಿಕ್ಸ್ಚರ್, ಇಟ್ಸ್ ಎನ್ ಫ್ಯಾಕ್ಟರ್ಸ್ ಓದಿದ್ವಿ. ಎಲಿಮೆಂಟ್ ಮತ್ತು ಕಾಂಪೌಂಡ್ಗೆ ಎಕ್ಸಾಂಪಲ್ಸ್ ಕೂಡ ನೋಡಿದ್ವಿ, ಕರೆಕ್ಟಾ? ಸೊ ಇವಾಗ ನೋಡಿ, 3 ಫಿಸಿಕಲ್ ಸ್ಟೇಟ್ಗಳನ್ನು ನೋಡಿದ್ವಿ ನಾವು. ಯಾವ್ಯಾವುದು? ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್. ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ ವಾಟರ್ ಆ್ಯಂಡ್ ಸಾಲ್ಟ್ ಇಸ್ ಎಕ್ಸಾಂಪಲ್. ಎಲಿಮೆಂಟ್ ಕೆನ್ ನಾಟ್ ಬಿ ಬ್ರೇಕನ್ ಡೌನ್ ಇಟ್ ಸಿಂಪ್ಲೆಸ್ಟ್ ಫಾರ್ಮ್. ಯಾಕೆ ಮ್ಯಾಮ್? ಅದೇ ಸಿಂಪ್ಲೆಸ್ಟ್ ಫಾರ್ಮ್ ಮ್ಯಾಮ್, ಅದಕ್ಕಿಂತ ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಎಲಿಮೆಂಟೇ ಇರಲ್ಲ. ಸೊ ಕಾಂಪೌಂಡನ್ನ ನಾವು ಡಿಫ್ರೆಂಟ್ ಪ್ರಾಪರ್ಟಿ ಆಫ್ ಎಲಿಮೆಂಟ್ಗಳನ್ನು ಕಂಬೈನ್ ಮಾಡಿರ್ತೀವಿ. ಏರು ಬೆಸ್ಟ್ ಎಕ್ಸಾಂಪಲ್ ಫಾರ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಯಾಕೆ ಮ್ಯಾಮ್? ಇದರಲ್ಲಿ ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್ ಎಷ್ಟೊಂದಿರುತ್ತೆ ಮ್ಯಾಮ್, ಬಟ್ ಅದೆಲ್ಲ ಕಾಣಿಸಲ್ಲ, ವಿಚ್ ಕ್ಯಾನ್ ನಾಟ್ ಬಿ ಸೀನ್ಡ್. ನಾನು ಇವಾಗ ಕೆಲವು ಕ್ವಶನ್ಸು ಇದರಲ್ಲಿ ಬೇಸ್ಡ್ ಆನ್ ಫಿಸಿಕಲ್ ಪ್ರಾಪರ್ಟಿ ರಿಪಿಟೇಟಿವ್ ಆಗಿ ಕೇಳಿರ್ತಾರೆ ಅಂತ ಹೇಳಿದೆ. ಆ ಕ್ವಶನ್ಗಳು ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಓದ್ಬಿಡೋಣ, ಓಕೆನಾ? ಸೊ ಈಗ ಆಕ್ಸಿಜನ್ ಬಂದು O2 ಫಾರ್ಮೆಟಲ್ಲಿದೆ, ಸೊ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಗೇಷಿಯಸ್ ಫಾರ್ಮ್ ಇನ್ ರೂಮ್ ಟೆಂಪರೇಚರ್. ನೈಟ್ರೋಜನ್ ವಿಚ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ಗೇಷಿಯಸ್ ಫಾರ್ಮ್. ಬಟ್ ಬ್ರೋಮಿನ್ ಇದೆ ಅಲ್ವಾ, ಬ್ರೋಮಿನ್ ಇದು ನಾನ್ ಮೆಟಲ್ ಆದರೂ ಕೂಡ ಇದು ಲಿಕ್ವಿಡ್ ಫಾರ್ಮಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗೆ ಅಯೋಡಿನ್ ಕೂಡ ಸಾಲಿಡ್ ಫಾರ್ಮಲ್ಲಿ ನಮಗೆ ಸಿಗ್ತಾ ಇದೆ ನೋಡಿ. ಮರ್ಕ್ಯೂರಿ ಇಟ್ಸ್ ಎನ್ ಲಿಕ್ವಿಡ್ ಮೆಟಲ್ ವಿಚ್ ಇಸ್ ದ ಓನ್ಲಿ ಒನ್ ಲಿಕ್ವಿಡ್ ಮೆಟಲ್ ದಟ್ ವಿ ಹ್ಯಾವ್. ಸೊ ಒಂದು ಕ್ವೆಶನ್ ಇಲ್ಲಿ ಕೇಳಿದ್ದಾರೆ, that is neat appeared question. Which of the following is a liquid non-metal at room temperature? Liquid non-metal. So liquid ಆಗಿರಬೇಕು, ಹಾಗೆ non-metal ಆಗಿರಬೇಕು. So it is bromine. ಓಕೆನಾ? ಸೊ ನೆಕ್ಸ್ಟ್, ಸಾಲ್ಟ್ ಸೊಲ್ಯೂಷನ್, ವಿನೆಗರ್, ಏರ್ ಎಲ್ಲವೂ ಕೂಡ ಹೋಮೋಜಿನಿಯಸ್. ಯಾಕೆಂದರೆ ನಿಮಗೆ ಒಂದೇ ಥರ ಕಾಣಿಸುತ್ತೆ. ಹಾಗೆ ಆಯಿಲ್, ವಾಟರ್, ಸಾಯಿಲ್, ಸಲಾಡ್ಸ್, ಫ್ರೂಟ್ ಸಲಾಡ್ಸ್ ನೋಡ್ತೀವಲ್ವ, ಎಷ್ಟೊಂದು ಕಲರ್ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ಮೇಲ್ಗಡೆ. ಸೊ ಡಿಫ್ರೆಂಟ್ ಕಾಂಪೋಸಿಷನ್, ಡಿಫ್ರೆಂಟ್ ಕಲರ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಟೇಸ್ಟ್ ಆಗಿರ್ಬೋದು. ಸೊ ಅದು ಹೆಟ್ರೋಜಿನಿಯಸ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಹೆಟ್ರೋಜಿನಿಯಸ್ ಮಿಕ್ಸ್ಚರ್? ಯಾವುದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಆಗುತ್ತೆ? ಈಗ ಶುಗರ್ ಸೊಲ್ಯೂಷನ್ ಇದೆ, ಶುಗರ್ ಸೊಲ್ಯೂಷನ್ ಅಂದರೆ ನಿಮ್ಗೆ ಒಂದೇ ಥರ ಕಾಣಿಸುತ್ತೆ. ಏರ್ ಅಂತ ಇದೆ, ಏರ್ ಕೂಡ ಒಂದೇ ಥರ ಕಾಣಿಸುತ್ತೆ. ಸಾಯಿಲ್ ಮತ್ತು ಆಲ್ಕೋಹಾಲ್ ಆ್ಯಂಡ್ ವಾಟರ್ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಬೇರೆ ಬೇರೆ ಕಾಣಿಸಲ್ಲ. ಹಾಗಾದರೆ ಸಾಯಿಲ್ ಹೇಗಾಗುತ್ತೆ? ಸಿಂಪಲ್, ಸಾಯಿಲ್ ಇರುತ್ತೆ ಅಲ್ವಾ, ಅದರಲ್ಲಿ ದೊಡ್ಡದು ಚಿಕ್ಕ ಪಾರ್ಟಿಕಲ್ಲು, ಡಸ್ಟ್ ಇರುತ್ತೆ, ಅದರಲ್ಲಿ ಸ್ಟೋನ್ಸ್ ಇರುತ್ತೆ, ಬೇರೆ ಏನೋ ಪೀಕ್ ಇರುತ್ತೆ, ಎಡ್ಜಸ್ ಇರುತ್ತೆ. ಸೊ ದೀಸ್ ಆಲ್ ಕಾಂಬಿನೇಷನ್ಸ್ ಆರ್ ಮಿಕ್ಸ್ಡ್ ಟು ಫಾರ್ಮ್ ಎ ಸಾಯಿಲ್. ಅರ್ಥ ಆಯ್ತಾ? ಓಕೆ. ಸೊ ಸಾಯಿಲ್ ಇಸ್ ಅ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ನೆಕ್ಸ್ಟ್, ಪ್ಯೂರ್ ಸಬ್ಸ್ಟೆನ್ಸ್ ಅಂದರೆ ವಿಚ್ ಕೆನಾಟ್ ಬಿ ಸಪ್ರೇಟೆಡ್ ಬೈ ಫಿಸಿಕಲ್ ಮೆಥಡ್ ಆ್ಯಂಡ್ ಇಟ್ಸ್ ಹ್ಯಾವಿಂಗ್ ಎ ಫಿಕ್ಸ್ಡ್ ಕಾಂಪೋಸಿಷನ್. ಯಾವುದು? ವಾಟರ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಗ್ಲೂಕೋಸ್ ಆಗಿರ್ಬೋದು. C6H12O6 ಇದ್ದರೆ ಮಾತ್ರ ಗ್ಲೂಕೋಸ್ ಅದು, ಕರೆಕ್ಟಾ? ನೆಕ್ಸ್ಟ್, ಹಾಗೆ ಹೋಮೋಜಿನಿಯಸ್ ಏನಾಗುತ್ತೆ? ಸಾಲ್ಟ್ ಮಿಕ್ಸ್ಚರ್ ಕೊಡ್ಬೋದು ಅಥವಾ ಶುಗರ್ ಮಿಕ್ಸ್ಚರನ್ನ ಹೋಮೋಜಿನಿಯಸ್ಗೆ ಕೊಡಬಹುದು. ಸೊ ಮಿಕ್ಸ್ಚರ್ ಅಂದರೆ ಏನು? ಇಟ್ ಕ್ಯಾನ್ ಬಿ ಸಪ್ರೇಟೆಡ್, ವಿಸಿಬಲಿ ಸಪ್ರೇಟ್ ಮಾಡ್ಬೋದು. ಸೊ ಈಗ ಟೀ ಕಲರ್ ಇರುತ್ತೆ, ಪೌಡರ್ ಸಪ್ರೇಟ್ ಮಾಡ್ತೀವಿ. ವಾಟರ್ ಇರ್ಬೋದು, ಅದರಲ್ಲಿ ಸಾಲ್ಟ್ ಮತ್ತು ವಾಟರ್ ಸಪ್ರೇಟ್ ಮಾಡ್ತೀವಿ.
ಇಂಕ್ ಆಗಿರ್ಬೋದು, ಥಿಕ್ನೆಸ್, ಡೆನ್ಸಿಟಿ ಏನಾಗಿರುತ್ತೆ ಅದು ಸಪ್ರೇಟ್ ಆಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಒಂದು, ದೇ ಮೇ ಗಿವ್ 4 ಸಬ್ಸ್ಟೆನ್ಸ್ ಆ್ಯಂಡ್ ಆಸ್ಕ್ ಯು ಟು ಪಿಕ್ ವಿಚ್ ಒನ್ ಇಸ್ ಅ ಪ್ಯೂರ್ ಒನ್. ಈ ರೀತಿ ಕ್ವಶನ್ ಕೇಳ್ತಾರೆ. ಏನಂತ, ಈಗ ಯಾವ್ದಾದ್ರು ಡಿಫರೆಂಟ್ 4 ಕೊಡಬಹುದು. ಈ 4 ತಗೊಳ್ಳಿ, ವಾಟರು, ಐರನ್ನು, ಗ್ಲುಕೋಸು, ಸಿ ವಾಟರ್ ಅನ್ಕೊಳ್ಳಿ. ಅಮಾಂಗ್ ದಿಸ್ 4 ವಿಚ್ ಒನ್ ವಿಲ್ ಬಿ ಎ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎ ಮಿಕ್ಸ್ಚರ್ ಅಂತ ಕೇಳ್ಬೋದು. ಸೊ ಯು ಶುಡ್ ರೈಟ್ ಸಿ ವಾಟರ್. ಸೊ ಹಾಗೆ ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ ವಿಚ್ ಕ್ಯಾನ್ ಬಿ ಸಪ್ರೇಟೆಡ್ ಬೈ ಫಿಲ್ಟರ್ ಆರ್ ಡಿಸ್ಟಿಲೇಷನ್ ಮೆಥಡ್. ಫಿಲ್ಟ್ರೇಷನಿಂದ ಅಥವಾ ಡಿಸ್ಟಿಲೇಷನ್ ಮೆಥಡಿಂದ ಯಾವುದನ್ನು ಇವುಗಳಲ್ಲಿ ಸಪ್ರೇಟ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ನೀವು ಲಿಕ್ವಿಡ್ ಕಾಂಪೊನೆಂಟ್ಗಳನ್ನು ಇದರಲ್ಲಿ ಸಪ್ರೇಟ್ ಮಾಡ್ಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಈ ಎಲಿಮೆಂಟ್ಗಳು ಯಾವ ಸ್ಟೇಟಲ್ಲಿ ಸಿಗುತ್ತೆ, ನ್ಯಾಚುರಲಿ ಅಕರಿಂಗ್ ಫಾರ್ಮ್ ಅಂತ ನೋಡೋಣ. ಅಂದರೆ ನಮಗೆ ಸಿಗುವಂತಹ ನೇಚರಲ್ ಸೋರ್ಸಲ್ಲಿ ಯಾವ ರೀತಿಯಾಗಿ ಸಿಗುತ್ತೆ ಇದು. ಈಗ ಹೀಲಿಯಂ HE ಅಂತ ಸಿಗುತ್ತೆ. ಸೊ HE ಸಿಗೋದು ಇಟ್ ಇಸ್ ಮೋನೋ ಒಂದು. ಹಾಗೆ ಹೈಡ್ರೋಜನ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಆಗಿರ್ಬೋದು ವಿಚ್ ಇಸ್ ಪ್ರೆಸೆಂಟ್ ಇನ್ H2. H ಸಿಗಲ್ಲ ನಮಗೆ, ಅಥವಾ O ಅಂತ ಸಿಗಲ್ಲ. ಸೊ ದೀಸ್ ಆರ್ ಡೈಅಟಾಮಿಕ್ ಫಾರ್ಮ್ಸ್. ನೆಕ್ಸ್ಟ್ ಆದಮೇಲೆ ಫಾಸ್ಫರಸ್ ಬಂದು P4. ಸೊ ಇಟ್ ಇಸ್ ಪಾಲಿಅಟಾಮಿಕ್ ಫಾರ್ಮ್ಸ್. ಸೊ ಎಕ್ಸಿಸ್ಟಿಂಗ್ ವಿತ್ ದ ನೇಚರ್. ಸೊ ಒಂದು ಕ್ವಶನ್ ಇದೆ ಅದ್ರ ಮೇಲೇ, ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಸ್ಟ್ ಅಸ್ ಎ ಡೈಅಟಾಮ್. ನೋಡಿ, ನಿಯಾನ್ Ne ಅಂತ ಇರುತ್ತಾ, ಹೀಲಿಯಂ He ಅಂತ ಇರುತ್ತಾ, ಆಕ್ಸಿಜನ್ O2 ಅಂತ ಇರುತ್ತಾ, ಸಲ್ಫರ್ S ಅಂತ ಇರುತ್ತೆ. ಸೊ ಡೈ ಆಟಮ್ ಯಾವುದು, ಆಕ್ಸಿಜನ್. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, ದ ಕಾಂಪೌಂಡ್ಸ್ ಆರ್ ಸಬ್ಸ್ಟೆನ್ಸಸ್ ಫಾರ್ಮ್ಡ್ ಬೈ ಕೆಮಿಕಲ್ ಕಾಂಬಿನೇಷನ್ ಆಫ್ 2 or more ಎಲಿಮೆಂಟ್ ಇನ್ ಫಿಕ್ಸ್ಡ್ ರೇಷಿಯೋ. ಏನಿದೆ ಫಿಕ್ಸ್ಡ್ ರೇಷಿಯೋ ಅಂದರೆ, ಮ್ಯಾಮ್ ಇವಾಗ ಹೈಡ್ರೋಜನ್ 2 ಹಾಕಿ ಆಕ್ಸಿಜನ್ 1 ಹಾಕಿದ್ರೆ ವಾಟರ್ ಆಗೋದು. ಸೊ ಇಫ್ ಇಟ್ ಈಸ್ 2:1 ರೇಷಿಯೋ ಏನಿರಬೇಕು, 2:1 ರೇಷಿಯೋದಲ್ಲಿ ಇದ್ದರೆ ಅವಾಗ ಅದೇನಾಗುತ್ತೆ, H2O ಆಗುತ್ತೆ. ಮ್ಯಾಮ್ ಇಫ್ ಇನ್ ಕೇಸ್ 1:1 ರೇಷಿಯೋದಲ್ಲಿದ್ದರೆ, 1:1 ಅಂದರೆ HO ಅಥವಾ OH, ಇದು ಹೈಡ್ರಾಕ್ಸಿ ಆಗುತ್ತೆ, ವಾಟರ್ ಆಗಲ್ಲ. ಅಥವಾ H2O2 ಬಂದರೆ ನಿಮಗೆ ಅವಾಗ ಪರಾಕ್ಸೈಡ್ ಆಗುತ್ತೆ. ಕರೆಕ್ಟಾ? ವಿಚ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅನ್ ವಾಟರ್. ಸೊ ಇಟ್ ಶುಡ್ ಬಿ ಆನ್ ಫಿಕ್ಸ್ಡ್ ರೇಷಿಯೋ. The properties of compounds are different from other element. ಈಗ ನಾನು ಹೇಳಿದ್ನಲ್ಲ, ಅಕಸ್ಮಾತ್ ರೇಷಿಯೋ ಚೇಂಜ್ ಆದರೆ, ಈಗ 2:1 ರೇಷಿಯೋದಲ್ಲಿದ್ದರೆ ವಾಟರ್ ಆಯಿತು. 2:2 ರೇಷಿಯೋ ಅಂದರೆ ಇದನ್ನ 1:1 ಅಂತ ಕರಿತೀವಿ ಸಿಂಪ್ಲಿಫೈ ಮಾಡಿದಾಗ. ಈ ರೇಷಿಯೋದಲ್ಲಿ ಪರಾಕ್ಸೈಡ್ ಆಯಿತು. ಸೊ ಈಗ ನೀರನ್ನು ನಾವು ಕುಡಿತೀವಿ, ಪರಾಕ್ಸೈಡ್ನ ಕುಡಿಯಲ್ಲ. ಸೊ ಗುಣ ಏನಾಯಿತು, ಬದಲಾವಣೆ ಆಯಿತು. ಹೌದಲ್ವಾ? ಸೊ ಹಾಗೆ ಇನ್ನೊಂದು ಗಮನಿಸಿ, ಈ ಹೈಡ್ರೋಜನ್ ನಾನು ಸಪ್ರೇಟ್ ಮಾಡಿದ್ರೆ ಇಟ್ಸ್ ಎ ಬೆಸ್ಟ್ ಕಂಬಷಿಂಗ್ ಏಜೆಂಟ್. ಅದೇ ಆಕ್ಸಿಜನ್ ಇಟ್ಸ್ ಹೆಲ್ಪ್ಸ್ ಫಾರ್ ದ ಬರ್ನಿಂಗ್, ಸಪೋರ್ಟ್ ಫಾರ್ ಕಂಬಷನ್. ಆದರೆ ಇವೆರಡನ್ನೂ ಕಂಬೈನ್ ಮಾಡಿ ವಾಟರ್ ಮಾಡಿದ್ರೆ ಅದೇ ಉರಿತಾ ಇರುವಂತಹ ಬೆಂಕಿನ ಹಾರಿಸುತ್ತೆ. ಸೊ ನಾನು ಕೆಮಿಸ್ಟ್ರಿಯನ್ನು ಯಾಕೆ ಅಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮತ್ತು ಕೆಮಿಸ್ಟ್ರಿ ಅನ್ನೋದು ನಮ್ಮ ಜೀವನ ಅಂತ ಯಾಕೆ ಕರಿತೀನಿ ಅಂದರೆ, ಇದೇ ಕಾಂಪೊನೆಂಟ್ಗೆ. ಸಪ್ರೇಟ್ ಆದಾಗ ನಾವು ಬೇರೆ ಥರ ಬಿಹೇವ್ ಮಾಡ್ತೀವಿ, ಒಬ್ಬರ ಜೊತೆ ಇದ್ದಾಗ ತನ್ನ ಗುಣಕ್ಕೆ ತದ್ವಿರುದ್ಧವಾಗಿ ನಡ್ಕೊತೀವಿ. ಸೊ ಇಲ್ಲೊಂದು ಕ್ವೆಶನ್ ಇದೆ, ನೀಟ್ ಆ್ಯಂಡ್ JEE ರಿಪಿಟೇಟಿವ್ ಆಗಿ ಕೇಳಿರುವಂತಹ ಕ್ವೆಶನು. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ ಎ ಕಾಂಪೌಂಡ್. ಕಾಂಪೌಂಡ್ ಏರಲ್ಲಿ ಏನಿರುತ್ತೆ, ಇಟ್ಸ್ ಎ ಮಿಕ್ಸ್ಚರ್. ಕರೆಕ್ಟಾ? ಗ್ಲೂಕೋಸ್ C6H12O6 ಏನಾಗುತ್ತೆ ಇದು ನೋಡೋಣ. ಆಕ್ಸಿಜನ್ ಬಂದು ಇಟ್ಸ್ ಎ ಎಲಿಮೆಂಟ್, ಸಿಂಗಲ್ ಯೂನಿಫಾರ್ಮ್ ಆಗಿರುವಂತಹ ಪ್ಯೂರ್ ಎಲಿಮೆಂಟ್. ಮಿಲ್ಕಲ್ಲಿ ಏನಿರುತ್ತೆ, ಲ್ಯಾಕ್ಟೋಸ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ. ಕರೆಕ್ಟಾ? ಸೊ ಇವೆಲ್ಲವೂ ಸೇರಿದಾಗ ಇದೇನಾಗುತ್ತೆ, ಮಿಕ್ಸ್ಚರ್ ಆಯಿತು ಮ್ಯಾಮ್. ಸೊ ಹಾಗಾದರೆ ಗ್ಲೂಕೋಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಾಂಪೌಂಡ್ ಬಿಕಾಸ್ ಫಿಕ್ಸ್ಡ್ ರೇಷಿಯೋ ಇದೆ. ಕಾರ್ಬನ್ 6 ಇದೆ, ಹೈಡ್ರೋಜನ್ 12 ಇದೆ, ಆಕ್ಸಿಜನ್ 6 ಇದೆ. ವಿತ್ ದಿಸ್ ಫಿಕ್ಸ್ಡ್ ರೇಷಿಯೋ ವಿ ಆರ್ ಗೋಯಿಂಗ್ ಟು ಟೆಲ್ ದ ಗ್ಲೂಕೋಸ್ ಆಸ್ ಅ ಕಾಂಪೌಂಡ್. ಸೊ ಹಾಗಾದರೆ ಯಾವ್ಯಾವ ಕಾಂಪೊನೆಂಟ್ಸ್ಗಳನ್ನ ಯಾವ್ಯಾವ ರೀತಿ ಸಪ್ರೇಟ್ ಮಾಡ್ತೀವಿ ಅಂತ ನೋಡೋಣ. ಸೊ ಸಾಲಿಡ್ ಸಪ್ರೇಷನ್ ಮಾಡೋಕ್ಕೆ ಹ್ಯಾಂಡ್ ಪಿಕ್ಕಿಂಗ್ ಅಥವಾ ಸೀವಿಂಗ್, ಜಸ್ಟ್ ನೀವು ಕೈಯಲ್ಲಿ ಪಿಕ್ ಮಾಡ್ಬೋದು, ಅಥವಾ ಒಂದ್ರಿ ಆಡೋದು ಅಂತೀವಲ್ಲ, ಸೀವ್ ಮಾಡಿದಾಗ ಚಿಕ್ಕದು ಪಾರ್ಟಿಕಲ್ಗಳು ಮತ್ತು ದೊಡ್ಡ ಪಾರ್ಟಿಕಲ್ಗಳನ್ನು ಯು ಕ್ಯಾನ್ ಸಪ್ರೇಟ್ ಈಸಿಲಿ. ಮತ್ತು ಲಿಕ್ವಿಡ್ ಇದ್ದಾಗ ವಿ ಕ್ಯಾನ್ ಯೂಸ್ ಸಪ್ರೇಟಿಂಗ್ ಫನಲ್ಸ್. ಏನು ಸಪ್ರೇಟಿಂಗ್ ಫನಲ್ಸ್ ಅಂದರೆ, ಮೇಲಗಡೆ ಓಪನಿಂಗ್ ಇರುತ್ತೆ, ಸೊ ಇಟ್ ಇಸ್ ಆಫ್ ಬಲ್ಕ್ ಈ ಥರ ಇರುತ್ತೆ. ಸೊ ಇಲ್ಲಿ ಫಿಲ್ ಮಾಡ್ತೀವಿ, ಇಲ್ಲೊಂದು ಟ್ಯಾಪ್ ಇರುತ್ತೆ,
ಸೊ ಲಿಕ್ವಿಡ್ ಎರಡು ಲೇಯರ್ ಬಂದಿರುತ್ತೆ. ಸೊ ಕೆಳಗಡೆ ಟ್ಯಾಪ್ ಓಪನ್ ಮಾಡಿ ಯು ಕ್ಯಾನ್ ರನ್ ಔಟ್ ದ ಬಾಟಮ್ ಲೇಯರ್, ಟಾಪ್ ಲೇಯರ್ ಅಲ್ಲೇ ಉಳ್ಕೊಳ್ಳುತ್ತೆ. ಯಾವಾಗ ನಮಗೆ 2 ಸೈಡ್ ಓಪನಿಂಗ್ ಇರುತ್ತೋ ಸೊ ವಿ ಕ್ಯಾನ್ ಸಪ್ರೇಟ್ ದ ಬಾಟಮ್ ಲಿಕ್ವಿಡ್ ಆಸ್ ಸಚ್ ಆ್ಯಂಡ್ ಟಾಪ್ ಲಿಕ್ವಿಡ್ ಆಸ್ ಸಚ್. ಸಾಲಿಡ್ಗೆ ಲಿಕ್ವಿಡ್ ಕಂಬೈನ್ ಆದರೆ ಫಿಲ್ಟರ್, ಅದೇ ಹೇಳಿದ್ನಲ್ಲ, ಮಣ್ಣಿಗೆ ಈಗ ನಿಮ್ಮದು ಇದು ಮಿಕ್ಸ್ ಆಗೋಗಿದೆ, ಯಾವುದು ವಾಟರ್, ಹೌದಾ? ಈಗ ಏನು ಮಾಡ್ತೀರಾ, ಫಿಲ್ಟರ್ ಪೇಪರ್ ಹಾಕ್ತೀರಾ, ಮೇಲಿಂದ ಸೊಲ್ಯೂಷನ್ನ ಸುರಿತೀರಾ, ನೀರೆಲ್ಲ ಕೆಳಗಡೆ ಬರುತ್ತೆ, ಮಣ್ಣು ಅಲ್ಲೇ ಉಳ್ಕೊಳ್ಳುತ್ತೆ. ಸಿಂಪಲ್. ಮಿಸಿಬಲ್ ಲಿಕ್ವಿಡ್ಸ್ಗಳಿಗಾದರೆ ಡಿಸ್ಟಿಲೇಷನ್. ಸೊ ಆನ್ ದ ಬಾಯ್ಲಿಂಗ್ ಪಾಯಿಂಟ್ ಹೀಟ್ ಮಾಡ್ತೀರಾ, ಹೀಟ್ ಮಾಡಿದ್ಮೇಲೆ ಎವಾಪರೇಟ್ ಆಗುತ್ತೆ, ಎವಾಪರೇಟ್ ಆಗಿರೋದನ್ನ ಕಂಡೆನ್ಸ್ ಮಾಡ್ತೀರಾ, ಕಂಡೆನ್ಸ್ ಆದಮೇಲೆ ಆ ಲಿಕ್ವಿಡ್ ಏನಾಗುತ್ತೆ ಮತ್ತೆ ನೀವು ಕಲೆಕ್ಟ್ ಮಾಡ್ಕೋತೀರಾ. ಗೊತ್ತಾಯ್ತಾ? ಸೊ ದಿಸ್ ವರ್ಕ್ಸ್ ಆನ್ ಹೀಟಿಂಗ್. ಇಲ್ಲೊಂದು ಕ್ವೆಶನ್ ಇದೆ, ಇಂಪಾರ್ಟೆಂಟ್ ಕ್ವೆಶನ್, ಏನಂತಂದರೆ ವಿಚ್ ಮೆಥಡ್ ಈಸ್ ಯೂಸ್ ಟು ಸಪ್ರೇಟ್ ಸಾಲ್ಟ್ ಫ್ರಮ್ ಸೀ ವಾಟರ್. ಈಗ ಉಪ್ಪು ನೀರಿದೆ ಇಲ್ಲಿ, ಅದನ್ನು ಬಿಸಿ ಮಾಡ್ತೀವಿ, ಬಿಸಿ ಮಾಡಿದ ತಕ್ಷಣ ವಾಟರ್ ವೇಪರೈಸ್ ಆಯಿತು, ವೇಪರ್ ಆಗಿರೋ ವಾಟರ್ನ ಕಂಡೆನ್ಸ್ ಮಾಡ್ಕೋತೀವಿ ಬೇಕು ಅಂದರೆ, ಬೇಡ ಅಂದರೆ ವಾಟರ್ ಹಾಗೆ ಬಿಡ್ತೀವಿ. ಉಳ್ಕೊಳ್ಳುವಂತಹ ಕ್ರಿಸ್ಟಲ್ ಸಾಲ್ಟ್ ಆಯ್ತಲ್ವಾ? ಇದು ಡಿಸ್ಟಿಲೇಷನ್ ಮೆಥಡಲ್ಲಿ ಮಾಡೋಕ್ಕಾಗಲ್ಲ ಮ್ಯಾಮ್, ಯಾಕೆಂದರೆ ಸಾಲ್ಟ್ ಸ್ಟೋರ್ ಆಗಿಬಿಡುತ್ತೆ. ಸೊ ಈಸಿಲಿ ವಿ ಕ್ಯಾನ್ ಡೂ ಇಟ್ ವಿತ್ ಎವಾಪರೇಷನ್. ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ, ಬಾಯ್ಲ್ ಮಾಡ್ತಾ ಹೋಗಿ, ಎಲ್ಲ ವಾಟರ್ ಹೊಟ್ಟೋಗುತ್ತೆ, ಉಳ್ಕೊಳ್ಳುವಂತಹ ಕೆಳಗಡೆ ಸಾಲ್ಟ್ ನಿಲ್ಲುತ್ತೆ. ಓಕೆನಾ? ಸೊ ನೆಕ್ಸ್ಟ್, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಹಾಗಾದರೆ ಮ್ಯಾಟರ್ ಅನ್ನತಕ್ಕಂತಹದ್ದು ಪ್ರಾಪರ್ಟಿ ಏನಿರುತ್ತೆ? ದೇ ಆರ್ ಕ್ಲಾಸಿಫೈಡ್. The properties are characteristics that helps to identify, describe and differentiate with the substances. ಅದು ಹೇಗಿರುತ್ತೆ, ಹೇಗೆ ಕಾಣುತ್ತೆ, ಅದರ ಗುಣಲಕ್ಷಣಗಳೇನು ಅನ್ನೋದನ್ನ, ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ಪ್ರಾಪರ್ಟೀಸ್ ಇರೋದು. ಸೊ ಫಿಸಿಕಲ್ ಪ್ರಾಪರ್ಟಿ ಅಂತ ಅಂದ್ರೇನು, ಇದು ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ, ಮೆಷರ್ಮೆಂಟ್ ಹೇಗಿದೆ, ಈ ಒಂದು ಕಾಂಪೊನೆಂಟ್ಗಳನ್ನು ನಾವೇನಂತ ಕರಿತೀವಿ, ಫಿಸಿಕಲ್ ಅಂತ ಕರಿತೀವಿ. ಅದೇ ಕಣ್ಣಿಗೆ ಕಾಣಿಸ್ದೇ ಇರುವಂತಹದನ್ನು, ಒಳಗಡೆ ಆಗುವಂತಹ ಚೇಂಜಸ್ಸು, ತನ್ನಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ಕೆಮಿಕಲ್ ಅಂತ ಕರಿತೀವಿ. ಸೊ ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಯಾವ್ಯಾವ್ದು ಬರುತ್ತೆ, ಕಲರ್ ಆಗಿರ್ಬೋದು, ಯಾವ ಕಲರ್ ಇದೆ, ಪಿಂಕಾ, ರೆಡ್ಡಾ, ವೈಟಾ, ಕಲರು, ಓಡರ್, ಸ್ಮೆಲ್ ಇದೆಯಾ, ಸ್ಮೆಲ್ ಇಲ್ವಾ, ಮತ್ತು ಅದರ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಬರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ, ಮತ್ತು ಅದರ ಡೆನ್ಸಿಟಿ, ತೂಕ ಎಷ್ಟಿದೆ, ಅದು ಗಟ್ಟಿಗಿದೆಯಾ, ತೆಳುವಾಗಿದೆಯಾ, ಸಾಫ್ಟಾಗಿದೆಯಾ, ಸಾಲಿಡಲ್ಲಿದೆಯಾ, ಲಿಕ್ವಿಡಲ್ಲಿದೆಯಾ, ಗ್ಯಾಸಲ್ಲಿದೆಯಾ, ಕರಗುತ್ತಾ, ನೀರಲ್ಲಿ ಕರಗುತ್ತಾ, ಅಥವಾ ಆಲ್ಕೋಹಾಲಲ್ಲಿ ಕರಗುತ್ತಾ, ಯಾವುದ್ರಲ್ಲಿ ಕರಗುತ್ತೆ, HCl ಕರಗುತ್ತಾ, ಇದನ್ನು ನಾವೆಲ್ಲವೂ ಏನಂತ ಕರಿತೀವಿ, ಫಿಸಿಕಲ್ ಪ್ರಾಪರ್ಟಿ. ಅದೇ ಕೆಮಿಕಲ್ ಪ್ರಾಪರ್ಟಿ ಅಂದರೆ ಅದು ಆಕ್ಸಿಜನ್ ಜೊತೆ ಬರ್ನ್ ಆಗುತ್ತಾ, ಹೈಡ್ರೋಜನ್ ಜೊತೆ ಬರ್ನ್ ಆಗುತ್ತಾ, ಬರ್ನ್ ಆದಮೇಲೆ ಹೇಗೆ ಕಾಣುತ್ತೆ, ಅದು ಆ್ಯಶ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತಾ, ಅಥವಾ ಅರ್ಧಂಬರ್ಧ ಬರದಾಗಿದೆಯಾ, ಅಥವಾ ಈಗ ವಾಪಸ್ ಅದು ತನ್ನ ಒರಿಜಿನಲ್ ಫಾರ್ಮಿಗೆ ಬರಬಾರ್ದು ಅಂತ ಅದನ್ನು ನಾವೇನಂತ ಕರಿತೀವಿ, ಕೆಮಿಕಲ್. ರಸ್ಟಿಂಗ್ ಆಫ್ ಐರನ್, ನೋಡಿ ಕಬ್ಬಣ ತುಕ್ಕಿಡಿದು ಹೋಗುತ್ತೆ, ಮತ್ತು ಅದು ವಾಪಸ್ ಹೊಸ ಕಬ್ಬಣ ಆಗಿ ಬರಲ್ಲ. ಹಾಗೆ ಪೇಪರ್ನ ಬರ್ನ್ ಮಾಡ್ತೀವಿ, ಆ್ಯಶ್ ಆಗೋಗುತ್ತೆ. ಸೊ ಮತ್ತೆ ಅದು ಪೇಪರ್ ನಿನಗೆ ವಾಪಸ್ ಸಿಗಲ್ಲ, ಕರೆಕ್ಟಾ? ಸೊ ಈ ಥಿಂಗ್ಸ್ಗಳನ್ನು ನಾವೇನಂತ ಕರಿತೀವಿ, ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಂದಾಗ ನೀವು ಒಂದು ಅಂದ್ಕೊಳ್ಳಿ, ಇಟ್ ಕ್ಯಾನ್ ನಾಟ್ ಬಿ ರಿವರ್ಸಿಬಲ್, ವಾಪಸ್ ನಮಗೆ ಒರಿಜಿನಲ್ ಸಿಗಲ್ಲ. ಸೊ ಆದಮೇಲೆ ಮೆಷರ್ಮೆಂಟ್ಸ್, ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಯಾವುದನ್ನ ಹೇಗೆ ಮೆಷರ್ ಮಾಡ್ತೀವಿ ಅಂತ. ಇವಾಗ ಲೆಂತನ್ನು ವಿ ಆರ್ ಗೋನ್ ಟು ಮೆಷರ್ ಇನ್ ಟರ್ಮ್ಸ್ ಆಫ್ ಮೀಟರ್. ಸೊ ದಸ್ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಅದಕ್ಕೆ ಎಲ್ ಅಂತ ಯೂಸ್ ಮಾಡ್ತೀವಿ ಸಿಂಬಲ್. ಮಾಸ್, ಎಷ್ಟು ತೂಕ ಇದೆ, ಕ್ವಾಂಟಿಟಿ ಮೆಷರ್ ಮಾಡಬೇಕಲ್ವಾ, ಸೊ ವಿ ಆರ್ ಯೂಸಿಂಗ್ ಇಟ್ ಫಾರ್ ಕಿಲೋಗ್ರಾಮ್ಸ್. ದೆನ್ ಫಾರ್ ಟೈಮ್, ಎಷ್ಟು ಡ್ಯೂರೇಷನ್ಸ್, ಸೊ ದಟ್ ಈಸ್ ಸೆಕೆಂಡ್. ಆ್ಯಂಡ್ ಟೆಂಪರೇಚರ್, ದಟ್ ಈಸ್ ಹೀಟ್ ಆಫ್ ಎ ಸಬ್ಸ್ಟೆನ್ಸ್, ಇಸ್ ವಿತ್ ಕೆಲ್ವಿನ್. ಆ್ಯಂಡ್ ಅಮೌಂಟ್, ಕ್ವಾಂಟಿಟಿ ಆಫ್ ಪಾರ್ಟಿಕಲ್ಸ್, ಇಲ್ಲಿ ನೋಡಿ ಕ್ವಾಂಟಿಟಿ ಆಫ್ ಮ್ಯಾಟರ್ಗೆ ಕಿಲೋಗ್ರಾಮ್ ಆದರೆ ಕ್ವಾಂಟಿಟಿ ಆಫ್ ಪಾರ್ಟಿಕಲ್ಗೆ ಮೋಲ್ಸ್ನ ಯೂಸ್ ಮಾಡ್ತೀವಿ, ಅದನ್ನು ಎನ್ ಅಂತ ಡಿನೋಟ್ ಮಾಡ್ತೀವಿ. ದೆನ್ ಕರೆಂಟ್ ಫ್ಲೋ, ಎಷ್ಟು ಕರೆಂಟ್ ಕೊಟ್ಟಿದ್ದೀವಿ ನಾವು, ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಆಂಪಿಯರ್. ಮತ್ತು ಬ್ರೈಟ್ನೆಸ್ ತಿಳ್ಕೊಬೇಕಲ್ಲ, ಈಗ ಮೊಬೈಲ್ ಬ್ರೈಟ್ನೆಸ್ ಜಾಸ್ತಿ ಕಡಿಮೆ ಮಾಡ್ತೀವಿ, ದಟ್ ವಿ ಮೆಷರ್ಡ್ ಇನ್ ಕ್ಯಾಂಡೆಲಾ, ದಟ್ ಈಸ್ ಫಾರ್ ಬ್ರೈಟ್ನೆಸ್. ಅರ್ಥ ಆಯ್ತಲ್ವಾ SI ಯೂನಿಟ್ಗಳು? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬೇಕಾದರೆ ಪಾಸ್ ಮಾಡಿ ವಿಡಿಯೋನ ಇನ್ನೂ 2-3 ಸಲ ನೀಟಾಗಿ ಸ್ಟಡಿ ಮಾಡಿ, ಓಕೆನಾ? ನೆಕ್ಸ್ಟು, ಈಗ ವಾಲ್ಯೂಮ್ ಕನ್ವರ್ಷನ್ಸ್ ಹೇಗೆ ಮಾಡ್ತೀವಿ ಮ್ಯಾಮ್? ಇವಾಗ ನನ್ನ ಹತ್ರ 1 ಲೀಟರ್ ಇದೆ ಮ್ಯಾಮ್, ಇದನ್ನು ನಾನು ಸಾಲಿಡ್ ಫಾರ್ಮ್ಸ್ಗೆ, ಡೆಸಿಮೀಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಸೊ 1 ಲೀಟರ್ ಅಂತ ಹೇಳಿದ್ರೆ 1000 ml ಆಗುತ್ತಲ್ವಾ? ಸೊ ಈಗ 1000 ml ಅಂತ ಹೇಳಿದ್ರೆ ಅದು 1000 cm³ ಆಗುತ್ತಲ್ವಾ? ಸೊ ಒಬ್ವಿಯಸ್ಲಿ 1000 cm³ ಅಂದರೆ
1 dm³ ಆಗಿಲ್ವಾ? ಸೊ ವಿ ಕನ್ವರ್ಟೆಡ್. ಮ್ಯಾಮ್ ಹಾಗಾದರೆ ಡೆನ್ಸಿಟಿ ಅಂದರೆ ಏನು ಮ್ಯಾಮ್? ಇಟ್ ಇಸ್ ಮಾಸ್ ಬೈ ವಾಲ್ಯೂಮ್. ಮಾಸ್ ಯೂನಿಟ್ ಏನು? ಕೆ ಜಿ. ವಾಲ್ಯೂಮ್ ಯೂನಿಟ್ ಏನು? ಮೀಟರ್ ಕ್ಯೂಬ್. ಸೊ ಕೆ ಜಿ ಪರ್ ಮೀಟರ್ ಕ್ಯೂಬ್ ಈಸ್ ಫಾರ್ ಡೆನ್ಸಿಟಿ. ಡೆನ್ಸಿಟಿಯ ಯೂನಿಟ್ ಬಂದು ಕೆ ಜಿ ಪರ್ ಮೀಟರ್ ಕ್ಯೂಬ್, ಅಥವಾ ನಾವು ಇದನ್ನು ಗ್ರಾಮ್ ಪರ್ ಸಿ ಎಮ್ ಕ್ಯೂಬ್ ಅಂತ ಕೂಡ ಕರಿತೀವಿ, ಅಥವಾ ಗ್ರಾಮ್ ಪರ್ ಎಮ್ ಎಲ್ ಅಂತ ಕೂಡ ಕರಿತೀವಿ. ಓಕೆನಾ? ನೆಕ್ಸ್ಟ್, ಸೊ ಈಗ ಪ್ರಿಸಿಷನ್ ಅಂದ್ರೇನು? ಪ್ರಿಸಿಷನ್ ಅಂತ ಹೇಳಿದ್ರೆ ಮ್ಯಾಮ್ ಇವಾಗ ನನಗೆ ಒಂದು 2.5 kg ಬೇಕು ಮ್ಯಾಮ್. ಅಕ್ಕಿ ತೂಕ ಮಾಡಿಸ್ತಾ ಇದ್ದೀನಿ, ಅದು ಒಂದು ತರಕಾರಿ 2.5 kg ತೊಗೊಂಡಿದ್ದೀನಿ. ಇದು ಎಕ್ಸಾಕ್ಟ್ 2.5 kgನೇ ಇದೆ? ಇಲ್ಲ ಮ್ಯಾಮ್, 2 kg 600 ಗ್ರಾಮ್ ಇದೆ. ದಿಸ್ ಈಸ್ ವಾಟ್ ವಿಲ್ ಸೇ ಪ್ರಿಸಿಷನ್. ಹತ್ತಿರಕ್ಕೆ ನನಗೆ ಇರುವಂತಹ ವ್ಯಾಲ್ಯೂಗೆ ಹತ್ತಿರದ ವ್ಯಾಲ್ಯೂ. ಮ್ಯಾಮ್ ಹಾಗಾದರೆ ಆ್ಯಕ್ಯುರಸಿ ಅಂದ್ರೇನು? 2.5 kg ಎಕ್ಸಾಕ್ಟಾಗಿರಬೇಕು. ಅದು 25 kg ಅಕ್ಕಿ ಅಂದರೆ 25 kgನೇ ಇರಬೇಕು. 25 kg ಜಾಗಕ್ಕೆ 25 + 200 ಗ್ರಾಮು ಇರಬಾರ್ದು. 25.10 ಗ್ರಾಮು ಇರಬಾರ್ದು. ಇಟ್ ಈಸ್ ಎಕ್ಸಾಕ್ಟ್ಲಿ ಎಟ್ ದ ಪಾಯಿಂಟ್. ದಟ್ ಈಸ್ ವಾಟ್ ವಿಲ್ ಸೇ ಆ್ಯಕ್ಯುರಸಿ. ಮ್ಯಾಮ್ ಎಷ್ಟಿದೆಯಾ ಪರ್ಸೆಂಟೇಜು? 91% ಮ್ಯಾಮ್. 91 ಏನಾ ಮ್ಯಾಮ್? ಇಲ್ಲ ಮ್ಯಾಮ್, 91.6 ಮ್ಯಾಮ್. ದಿಸ್ ಇಸ್ ಪ್ರಿಸಿಷನ್, ದಿಸ್ ಇಸ್ ಆ್ಯಕ್ಯುರಸಿ. ಸೊ ಈಗ 2 ಗ್ರಾಮ್ಸ್ ನಾನು ವೇಯ್ ಮಾಡಬೇಕು. 2 ಗ್ರಾಮ್ಸೇ ವೇಯ್ ಮಾಡಿದ್ದೀನಾ ಮ್ಯಾಮ್? ಎಸ್ ಮ್ಯಾಮ್. 2.01 ಓಕೆ, ನೆಗ್ಲಿಜಿಬಲ್ ಮ್ಯಾಮ್. ಇದು ಪ್ರಿಸೈಸು ಅಂತೀವಿ ಯಾಕೆಂದರೆ ಹತ್ರದಲ್ಲಿದೆ, ಮತ್ತು ಆ್ಯಕ್ಯುರಸಿ ಕೂಡ ಇದೆ ಮ್ಯಾಮ್. ಹಾಗಾದರೆ 1.93 ಇದೆ, 1.92 ವೇಯ್ ಮಾಡಿದ್ದೀನಿ, ಇದು ಓಕೆನಾ ಮ್ಯಾಮ್? ದಿಸ್ ಈಸ್ ಪ್ರಿಸಿಷನ್ ಇದೆ, ಬಟ್ ಆ್ಯಕ್ಯುರಸಿ ಇಲ್ಲ. ಯಾಕೆ? ವ್ಯಾಲ್ಯೂ ಚೇಂಜ್ ಆಗಿದೆ ಮ್ಯಾಮ್, ಡಿಜಿಟ್ಸ್ ಚೇಂಜ್ ಆಗಿದೆ. ಅರ್ಥ ಆಗ್ತಿದೆಯಾ? ಸೊ ಯು ಗಾಟ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಯುರಸಿ ಆ್ಯಂಡ್ ಪ್ರಿಸಿಷನ್. ಅಕ್ಯುರಸಿ ಅಂದರೆ ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಅಂತೀವಲ್ಲ ಆ ಥರ, ಅದೇ ನಂಬರ್ ಬರಬೇಕು. ಪ್ರಿಸಿಷನ್ ಅಂದರೆ ಆಚೆ ಈಚೆ ನಡೆಯುತ್ತೆ. ಸೊ ಇವಾಗ ಯಾಕೆ ಈ ಥರ ಕಾಂಪೊನೆಂಟ್ಸ್ಗಳು ಚೇಂಜ್ ಆಗುತ್ತೆ ಅಂದರೆ ಆ್ಯಕ್ಯುರಸಿ ಮತ್ತು ಪ್ರಿಸಿಷನ್ ಅಂತ ಯಾಕೆ ಚೇಂಜ್ ಆಗುತ್ತೆ? ಯಾಕೆ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ಇನ್ಸ್ಟ್ರುಮೆಂಟಲ್ ಎರರ್ ಆ್ಯಂಡ್ ಹ್ಯೂಮನ್ ಎರರ್ಸಿಂದ. ಈಗ ನಾವೇ ಅಷ್ಟು ತಪ್ಪು ಮಾಡ್ತೀವಿ, ಹಾಗಿದ್ಮೇಲೆ ನಾವು ಪ್ರಿಪೇರ್ ಮಾಡಿರುವಂತಹ ಇನ್ಸ್ಟ್ರೂಮೆಂಟ್ಸ್ ತಪ್ಪು ಮಾಡ್ತಾವಲ್ವ? ಸೊ ಬಿಕಾಸ್ ಆಫ್ ದಿಸ್ ವಿ ಆರ್ ಗೆಟಿಂಗ್ ಎರರ್ಸ್. ಮ್ಯಾಮ್ ಹಾಗಾದರೆ ಈ ಎರರ್ಗಳನ್ನು ನಾವು ಹೇಗೆ ಡಿನೋಟ್ ಮಾಡ್ತೀವಿ? ಸೊ ವಿ ಆರ್ ಮೆಷರಿಂಗ್ ದಿಸ್ ಎರರ್ ಆನ್ ದ ಪಾಯಿಂಟ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆ್ಯಂಡ್ ಸೈಂಟಿಫಿಕ್ ನೋಟೇಷನ್ಸ್. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೇನು? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳಿದ್ರೆ we are doing this on the point of shifting, point shifting ಅಂದರೆ ಡೆಸಿಮಲ್ ಶಿಫ್ಟಿಂಗ್. ಮ್ಯಾಮ್ ಸೈಂಟಿಫಿಕ್ ನೋಟೇಷನ್ ಅಂತ ಹೇಳಿದ್ರೆ 10 ಪವರ್ಸಲ್ಲಿ ಇದನ್ನು ರೆಪ್ರೆಸೆಂಟ್ ಮಾಡೋದು. ಬನ್ನಿ ಹಾಗಾದರೆ ವಿಲ್ ಗೋ ವಿತ್ ಸೈಂಟಿಫಿಕ್ ನೋಟೇಷನ್ಸ್. ಸೊ ಈಗ ನನ್ನ ಹತ್ರ 6.1 ಅಂತ ಇದೆ ಮ್ಯಾಮ್, ಸಾರಿ 1.6 ಅಂತ ಇದೆ ಮ್ಯಾಮ್. ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? ಯು ಕ್ಯಾನ್ ರೈಟ್ ಇಟ್ 16 × 10⁻1. ಓಕೆನಾ? ಸೊ ಮ್ಯಾಮ್ ಇಲ್ಲಿ ಪಾಯಿಂಟ್ ಶಿಫ್ಟ್ ಮಾಡುವಾಗ ಇಫ್ ಯು ಶಿಫ್ಟ್ ಟುವರ್ಡ್ಸ್ ಯುವರ್ ದಿಸ್ ಡೈರೆಕ್ಷನ್ ಅಂದರೆ ಇದನ್ನು ನಾವು ಟುವರ್ಡ್ಸ್ ಯುವರ್ ಲೆಫ್ಟ್ ಅಂತ ಕರಿತೀವಿ. ಲೆಫ್ಟ್ ಸೈಡ್ ಆದರೆ ಯು ಶುಡ್ ರೆಪ್ರೆಸೆಂಟ್ ದಿಸ್ ಆ್ಯಸ್ ನೆಗೆಟಿವ್. ಏನಾದರೂ ನಾನು ರೈಟ್ ಸೈಡಿಗೆ ರೊಟೇಟ್ ಮಾಡಿದ್ರೆ ಅಂದರೆ ಶಿಫ್ಟ್ ಮಾಡಿದ್ರೆ ಯು ಶುಡ್ ರೆಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ಗಳಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದೊಂದು ನೋಡ್ಬಿಡೋಣ. 6.022 × 10⁻ ಮಾಡಿದ್ರಿ. ಹೇಗೆ ಮಾಡಿದ್ವಿ ಮ್ಯಾಮ್? ಇಲ್ಲಿ 23 zeros ಹಾಕಬೇಕು ಮ್ಯಾಮ್. ಇದಾದಮೇಲೆ ಸೊ ವಿ ಶಿಫ್ಟೆಡ್ ದಿಸ್ ಆನ್ ದ ಪಾಯಿಂಟ್ ಆಫ್ 6.02. ಸೊ ವಿ ಗಾಟ್ 10⁻23. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಈಗ ಅದೇ ರೂಲ್ಸ್ ಏನು? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೆ ಏನು? ಎಷ್ಟು ಡಿಜಿಟ್ಸ್ ಇದೆ ಅನ್ನೋದು ಗೊತ್ತಾಗಬೇಕು ನನಗೆ. ಎಷ್ಟು ನಂಬರ್ಗಳಿದೆ, ಎಷ್ಟು ಡಿಜಿಟ್ಸ್ ಇದೆ. ನಾನ್ ಝೀರೋ ಎಲ್ಲ ನಂಬರ್ಗಳನ್ನು ನೀವು 1 ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ 3 ಇದೆ ಮ್ಯಾಮ್. ಝೀರೋಸ್ ಇದ್ದರೆ ಡೆಸಿಮಲ್ ಆದಮೇಲೆ 0 ಇದ್ದು ಅದಾದಮೇಲೆ ಡಿಜಿಟ್ ಇದ್ದರೆ ಯು ನೀಡ್ ಟು ಕನ್ಸಿಡರ್ ದೋಸ್ ಝೀರೋಸ್ 1 2 3 4. ಡೆಸಿಮಲ್ ಆದಮೇಲೆ 0 ಇದೆ ಮ್ಯಾಮ್, ಬಟ್ ಡೆಸಿಮಲ್ಗಿಂತ ಮುಂಚೆನೂ 0 ಇದೆ. ಆವಾಗ ಈ ಝೀರೋಸ್ಗಳನ್ನು ನಾವು ಕೌಂಟ್ ಮಾಡಬಾರ್ದು. ಸೊ ಓನ್ಲಿ 2 ಮ್ಯಾಮ್. ಡೆಸಿಮಲ್ ಆದಮೇಲೆ ನಂಬರ್ ಇದೆ, ಅದಾದಮೇಲೆ ಝೀರೋಸ್ ಇದೆ. ಸೊ ವಿ ನೀಡ್ ಟು ಕನ್ಸಿಡರ್ ದೋಸ್. ಸೊ ದ ನಂಬರ್ ವಿಲ್ ಬಿ 1 2 3 4.
ಆಮೇಲೆ ಪಾಯಿಂಟ್ ಶಿಫ್ಟ್ ಮಾಡಿದ್ದೀನಿ, ಈ 10 ಪವರ್ನ ಕನ್ಸಿಡರ್ ಮಾಡ್ಬೋದಾ? 10 ಪವರ್ನ ಕನ್ಸಿಡರ್ ಮಾಡೋಂಗಿಲ್ಲ, ಬಿಕಾಸ್ ಇಟ್ ವಿಲ್ ಕಮ್ ಆಫ್ಟರ್ ದಿಸ್ ಝೀರೋಸ್. ಸೊ ಹಾಗಾಗಿ ವಿ ಶುಡ್ ಟೇಕ್ ಓನ್ಲಿ 1 2 3. ಇಫ್ ಇನ್ ಕೇಸ್ ಇದು ನೆಗೆಟಿವಲ್ಲಿ ಇತ್ತು ಅಂತ ಹೇಳಿದ್ರೆ ಪಾಯಿಂಟಿಂದ ಯಾವ ಕಡೆ ಇದೆ ಝೀರೋಸ್ ಅನ್ನೋದನ್ನು ಕೌಂಟ್ ಮಾಡಿ ಆಮೇಲೆ ನೀವು ಅದನ್ನು ಕೌಂಟ್ ಮಾಡಬೇಕಾ ಬೇಡವಾ ಡಿಜಿಟ್ಸ್ಗೆ ಅಂತ ನೋಡ್ಕೋಬೇಕು. ದಿಸ್ ಇಸ್ ವಾಟ್ ವಿಲ್ ಸೆ ಮೆಷರ್ಮೆಂಟ್ಸ್ ಆಫ್ ಪ್ರಿಸಿಷನ್ ಆ್ಯಂಡ್ ಅಕ್ಯುರಸಿ. ನಾವು ಇದನ್ನು ರೌಂಡ್ ಆಫ್ ಅಂತ ಕೂಡ ಕರಿತೀವಿ. ರೌಂಡ್ ಆಫ್ ಅಂದರೆ ಏನು ಗೊತ್ತಾ, ಈಗ ಮ್ಯಾಮ್ 4.32 ಇದೆ ಮ್ಯಾಮ್, 4.32ನ ನಾನು 4.3 ಅಂತ ಬರಿತೀನಿ. ಓಕೆ ಫೈನ್. ಅದೇ ಈಗ 4.6 ಇದೆ, ಇದನ್ನು ನಾನು ನೆಕ್ಸ್ಟ್ 6 7 ಇದೆ ಅಂದ್ಕೊಳ್ಳಿ, ನಾನು ಇದೇನು ಮಾಡ್ತೀನಿ ಮ್ಯಾಮ್ 4.7 ಅಂತ ಡೈರೆಕ್ಟಾಗಿ ಬರಿತೀನಿ ಮ್ಯಾಮ್. ಯಾಕೆ? ಇಫ್ ದ ನಂಬರ್ ಇಸ್ ಅಬೋವ್ 5ಗಿಂತ ಜಾಸ್ತಿ ಇದ್ದರೆ ಐ ವಿಲ್ ಗೋ ಟು ದ ನೆಕ್ಸ್ಟ್ ನಂಬರ್. ಮ್ಯಾಮ್ 5ಗಿಂತ ಕಡಿಮೆ ಇದ್ದರೆ ಐ ವಿಲ್ ಕೀಪ್ ದಟ್ ನಂಬರ್ ಆಸ್ ಸಚ್. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಅಡಿಷನ್ ಹೇಗೆ ಮಾಡೋದು? ಸಿಂಪಲ್. ಡೆಸಿಮಲ್ಗಳನ್ನೆಲ್ಲ ಪ್ರಾಪರಾಗಿ ಬರ್ಕೊಳ್ಳಿ. ಯು ಶುಡ್ ಆ್ಯಡ್ ವಿತ್ ದ ಡೆಸಿಮಲ್ ಪಾಯಿಂಟ್. 11.11 ಇದೆ, 18.0 ಇದೆ, ದೆನ್ 1.012 ಇದೆ. ಸೊ ಆ್ಯಡ್ ವಿತ್ ಇಟ್. ಸೊ ಯು ವಿಲ್ ಗೆಟ್ 1 ಸೊ ಇದು 2 ಹಾಗೆ ಬಂತು, ಇಲ್ಲೂ 1 + 1 2 ಹಾಗೆ ಬಂತು. ಸೊ ಯೂನಿಟ್ ರೈಟ್ ಇಲ್ಲಿ 1 ಇದೆ. ಸೊ 1.8 + 2 + 1 11 ಫಾರ್ ದಿಸ್ 1 ಕ್ಯಾರಿ ಓವರ್ 1 2 + 3. ಇಟ್ ಇಸ್ 31.122. ರೌಂಡ್ ಆಫ್ ಅಲ್ಲಿ 31.1. ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀವಿ? ಮಲ್ಟಿಪ್ಲಿಕೇಶನ್ ಕೂಡ ಹಾಗೆ 1.25 × 2.5 ಅಂತ ಹಾಕೋತೀವಿ. ಓಕೆನಾ? ಸೊ ಏನು ಮಾಡ್ತೀವಿ ಅವಾಗ ನಾವು? ವಿ ಶುಡ್ ರೈಟ್ ಜಸ್ಟ್ ಒನ್ ಸೆಕೆಂಡ್. ವಿ ಶುಡ್ ರೈಟ್ ಏನು ಮಾಡ್ಬೇಕು ನಾವು ಅವಾಗ? ಜಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ಮೇಲೆ ಆ ಕಾಂಪೊನೆಂಟ್ಸ್ನ ತಗೋಬೇಕು. ಸೊ ಓಕೆ, ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಲ್ಟಿಪ್ಲೈಯಲ್ಲಿ ಏನಾಗ್ತದೆ? ಕ್ರಾಸ್ ಮಲ್ಟಿಪ್ಲೈ ಅಷ್ಟೇ. ಜಸ್ಟ್ ಅಂದರೆ 5 5 25, 25ಗೆ 5 ಹಾಕೋತೀನಿ. ಸೊ 2 ಕ್ಯಾರಿ, ಮತ್ತು 5 2 10, 10 + 2 12, 1 ಕ್ಯಾರಿ ಅಪ್, 5 1 5 + 1 6, ದೆನ್ 2 5 10, 10ಗೆ 0, 1 ಕ್ಯಾರಿ ಅಪ್, 2 2 4, 4 + 1 5, ದೆನ್ 2 1 2. ಸೊ ಸಮ್ ಇಲ್ಲಿ ಮಾಡ್ತೀನಿ. ಸೊ 5 2 11ಗೆ 1 ಕ್ಯಾರಿ ಅಪ್, ಸೊ ಇಟ್ ವಿಲ್ ಬಿಕಮ್ 3. ಸೊ ಫಸ್ಟ್ ಡಿಜಿಟ್ ಆದಮೇಲೆ ಎರಡರಲ್ಲೂ ಕಾಮನ್ ಪಾಯಿಂಟ್ಸ್ ಇರೋದ್ರಿಂದ ಸೊ ಇಟ್ ಇಸ್ 3.125. ಸೊ ಕಾಮನ್ಲಿ ರೌಂಡ್ ಫಿಗರ್ ನಾನು ಅಂತ ಬರಿತೀನಿ, ಇಟ್ ಇಸ್ 3.1. ಓಕೆನಾ? ನೆಕ್ಸ್ಟ್ ಸೊ ಏನು ಮಾಡಿದ್ವಿ ಇವಾಗ? ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಡಿಜಿಟ್ಸಲ್ಲಿ? ಸೊ ಇಲ್ಲಿ ನಂಬರ್ ಡೆಸಿಮಲ್ ಆದಮೇಲೆ ಝೀರೋಸ್ ಇರೋದ್ರಿಂದ ವಿ ಶುಡ್ ನಾಟ್ ಕೌಂಟ್ ದಿಸ್, ಓನ್ಲಿ ವಿ ಶುಡ್ ರೈಟ್ 250. ಸೊ 3 ಇದೆ. ಸೊ ಅದಾದಮೇಲೆ ಇದ್ರದ್ದು ಸೈಂಟಿಫಿಕ್ ನೋಟೇಷನ್ಸ್ ಹೇಗೆ ಮಾಡ್ತೀವಿ? ವಿ ನೀಡ್ ಟು ಶಿಫ್ಟ್ 1 2 3 4 5. ಸೊ ಇಟ್ ಇಸ್ 4.5 × 10⁻⁻5. ಸೊ ಅದಾದಮೇಲೆ ನೆಕ್ಸ್ಟು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಆ್ಯಸ್ ಈಸಿಯರ್. ಜಸ್ಟ್ ಆ್ಯಡ್ ಅಪ್ ದಿಸ್ ಆ್ಯಂಡ್ ಆ್ಯಡ್ ಅಪ್ ದಿಸ್. ಸೊ ವಿಲ್ ಗೆಟ್ 5.3. ಮಲ್ಟಿಪ್ಲಿಕೇಶನ್ ಕೂಡ ಅಷ್ಟೇ, ಈಗ ನಾನು ತೋರಿಸ್ದಲ್ವಾ? ಸೊ ವಿಲ್ ಗೆಟ್ ರೌಂಡ್ ಆಫ್ 3.1. Accuracy ಮತ್ತು precision. Student is getting 9.37 grams and he weighed 1.93 grams ಬದಲು 1.94 grams ಅನ್ನು ವೇಯ್ ಮಾಡ್ತಾರೆ. ಸೊ ಏನು ಮಾಡ್ಬೇಕು ಅವಾಗ ನಾವು? ವಿ ಶುಡ್ ಗೋ ವಿತ್ ಪ್ರಿಪರೇಷನ್ ಪಾರ್ಟ್. ಅಂದರೆ ಓಕೆ, ಸ್ಟೂಡೆಂಟ್ಸ್ ಗೆಟ್ 1.93 grams and 1.94 grams respectively. The true value is 2 grams. ಸೊ ಹಾಗಾದರೆ ಇದು ಪ್ರಿಸಿಷನ್ ಇದೆ ಬಟ್ ಆ್ಯಕ್ಯುರಸಿ ಇಲ್ಲ. ಯಾಕೆ? ನಾವು ಹೇಳಿರೋ 2 grams ಬಟ್ ಅವ್ರು ವೇಯ್ ಮಾಡಿರೋದು 1.94 grams. ಸೊ ಇಟ್ ಈಸ್ ಪ್ರಿಸೈಸ್ಡ್ ಬಟ್ ನಾಟ್ ಆ್ಯಕ್ಯುರಸಿ. ಸೊ ಬೈ ದಿಸ್ ಪಾರ್ಟ್ ಐ ಆಮ್ ಗೋಯಿಂಗ್ ಟು ಎಂಡ್ ಅಪ್ ದಿಸ್ ವಿಡಿಯೋ. ಸೊ ಇನ್ ಅವರ್ ನೆಕ್ಸ್ಟ್ ವಿಡಿಯೋ ಸೊ ಯು ಕ್ಯಾನ್ ಗೆಟ್ ದ ಲಾ. ಸೊ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಇದೆ, ಅವಾಗಡೋ ಲಾ ಇದೆ. ಹೇಗೆ ಲಾಗಳನ್ನು ನಾವು ಡಿಸ್ಕ್ರೈಬ್ ಮಾಡ್ತೀವಿ, ಅದನ್ನು ಹೇಗೆ ಟರ್ಮಿನಾಲಜಿಸ್ ಮಾಡ್ತೀವಿ. ಸೊ ಅದಾದಮೇಲೆ ಮೋಲ್ ಫ್ರ್ಯಾಕ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಂಪರಿಕಲ್ ಫಾರ್ಮುಲಾ ಅಂದ್ರೇನು, ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೇನು, ಇವೆರಡಕ್ಕೂ ಡಿಫ್ರೆನ್ಸ್ ಹೇಗೆ, ಎನ್ ನಂಬರ್ ಅಂತ ಕರಿತೀವಿ. ಆ ಎನ್ ನಂಬರ್ ಅಂದರೆ ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು, ಈ ಎಲ್ಲ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗಳನ್ನು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ. ಹಾಗೆ ಈ ಟಾಪಿಕ್ ಏನು ಬರುತ್ತೆ ಇದು ಇಂಟ್ರೊಡಕ್ಟರಿ ಪಾರ್ಟ್ ಆದರೆ, ಈ ನೆಕ್ಸ್ಟ್ ಬರುವಂತಹ ವಿಡಿಯೋ ಈ ಲೆಸನಿನ ಟೇಕಪ್ ಪಾರ್ಟ್ ಆಗಿರುತ್ತೆ. ಸೊ ಹಾಗಾದರೆ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.